ನಮಸ್ತೆ ಗುರುಗಳೇ. ನಮಸ್ತೆ ಆಲ್ ಮಾಸ್ಟರ್ಸ್. ಇಡೀ ಜಗತ್ತಿಗೆ ಜ್ಞಾನವನ್ನು ಹಂಚಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಆಶ್ರಮ್ ಮಾಸ್ಟರ್ಸ್ಗೆ, ಈ ಸಪ್ತ ಋಷಿಗಳಿಗೆ, ಎಲ್ಲರಿಗೂ ಕೂಡ ತಂದೆ ತಾಯಿಗಳಿಗೆ ಹಾಗೂ ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತ ಗುರುಗಳಿಗೆ, ಜ್ಞಾನ ಮಾರ್ಗಕ್ಕೆ ಕರೆತಂದಂತಹ ಸೋದರಿಯವರಿಗೆ ಅನಂತ ನಮನಗಳು ಮಾಸ್ಟರ್ಸ್. ಸೌಂಡ್ ಕೇಳಿಸ್ತಾ ಇದೆ? ಸೌಂಡ್ ಕೇಳಿಸ್ತಾ ಇದೆ. ಓಕೆ ಮಾಸ್ಟರ್ಸ್. ಸತ್ಯ ಪಯಣದ ಇಂದು 8ನೇ ದಿನದ ಪಯಣ ನಮ್ಮದು. ನಿನ್ನೆ ತ್ರಿಗುಣಗಳ ಬಗ್ಗೆ ತಿಳಿದಿದ್ವಿ ಮಾಸ್ಟರ್ಸ್. ತಮೋ, ರಜೋ ಮತ್ತು ಸಾತ್ವಿಕ ಗುಣಗಳನ್ನ ಬಗ್ಗೆ ತಿಳಿದಿದ್ವಿ. ಆ ತಮೋ ರಜೋ ಗುಣಗಳನ್ನ ದಾಟಿ ಸಾತ್ವಿಕ ಗುಣದಲ್ಲಿ ಸ್ಥಿತಿಯಲ್ಲಿಯೂ ಕೂಡ ಹೆಚ್ಚಿನ ಜ್ಞಾನವನ್ನು ಪಡೆದು ಮುಂದಿನ ಸ್ಥಿತಿಯತ್ತ ಹೆಜ್ಜೆ ಇಡುತ್ತಿರುವಿರಿ ಅಂತ ಹೇಳ್ಬಿಟ್ಟು ಸಪ್ತ ಋಷಿಗಳು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿನ್ನೆ ನಾವು ತ್ರಿಗುಣಗಳನ್ನ ದಾಟ್ಲಿಕ್ಕೆ, ನಿಮ್ಮನ್ನ ದಾಟಿಸ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ, ಬನ್ನಿ ಅಂತ ಹೇಳಿ ಆಹ್ವಾನ ಮಾಡಿದ್ರಲ್ಲ ಮಾಸ್ಟರ್ಸ್. ಇವತ್ತು ಅದರ ಮುಂದುವರೆದ ಭಾಗವಾಗಿ ತಮೋ ರಜೋ ಗುಣಗಳನ್ನ ದಾಟಿ ಸಾತ್ವಿಕ ಗುಣದ ಸ್ಥಿತಿಯಲ್ಲಿಯೂ ಹೆಚ್ಚಿನ ಜ್ಞಾನವನ್ನು ಪಡೆದು ಮುಂದಿನ ಸ್ಥಿತಿಯತ್ತ ಹೆಜ್ಜೆ ಇಡುತ್ತಿರುವಿರಿ. ಭೌತಿಕ ಜಗತ್ತಿನ ಆಚೆ ಜ್ಞಾನವಿದೆ. ನಾವು ಈ ಭೂಮಿಯಲ್ಲಿರ್ತಕ್ಕಂಥ ಜಗತ್ತೇ ದೊಡ್ಡದು, ಮಹಾನ್ ಅಂತ ತಿಳಿದ್ಬಿಟ್ಟು ಇದನ್ನೇ ಜೀವಿಸ್ತಾ ಇದೀವಿ. ಅದಕ್ಕಿಂತ ಹೆಚ್ಚಿನದಾಗಿ ಭೌತಿಕ ಜಗತ್ತಿನ ಆಚೆ ಇನ್ನೂ ಅನೇಕವಾದ ಜ್ಞಾನವಿದೆ, ಸತ್ಯವಿದೆ. ಭೌತಿಕ ಜಗತ್ತಿನ ಆಚೆಯ ಸತ್ಯಗಳನ್ನ ತಿಳಿಯಲು ಭೌತಿಕ ಜಗತ್ತನ್ನು ತ್ಯಜಿಸುವ ಅಗತ್ಯವಿಲ್ಲ. ನಾವು ಆ ಸತ್ಯ ತಿಳಿಬೇಕು ಅಂದ್ರೆ ಜಗತ್ತನ್ನೇ ತ್ಯಜಿಸ್ಬೇಕು ಅಂತಲ್ಲ, ಮರಣ ನಂತರನೇ ತಿಳ್ಕೊಬೇಕು ಅಂತಲ್ಲ, ನಾವು ಜೀವಿತದಲ್ಲಿ ಇದ್ದಾಗ್ಲೇ ಕೂಡ ಆ ಜ್ಞಾನವನ್ನ ಪಡಿಬೇಕು. ನಿಮ್ಮನ್ನು ನೀವು ಪ್ರಜ್ಞಾ ಮಟ್ಟದಲ್ಲಿ ಅಲೌಕಿಕ ಜಗತ್ತಿನೊಂದಿಗೆ ಶ್ರುತಿಗೊಳಿಸಿಕೊಂಡರೆ ಸಾಕು. ನಾವು ಜ್ಞಾನವನ್ನು ಪಡಿತಾ ಪ್ರಜ್ಞಾವಂತರಾಗ್ತೇವೆ ಮಾಸ್ಟರ್ಸ್. ಹಾಗೇನೆ ಅಲೌಕಿಕ ಈ ಲೌಕಿಕ ಜಗತ್ತನ್ನ ಇದು ಮಿಥ್ಯ ಅಂತ ಅರಿತು ಸತ್ಯವನ್ನ ತಿಳಿಬೇಕು ಅನ್ನೋ ಜ್ಞಾನ ನಮ್ಮಲ್ಲಿ ಬಂದಾಗ ಅಲೌಕಿಕ ಜಗತ್ತಿನ ಕಡೆಗೆ ನಮ್ಮನ್ನ ಶ್ರುತಿಗೊಳಿಸಿಕೊಂಡರೆ ಆ ಜ್ಞಾನವನ್ನ ತಿಳಿಯುವ ತುಡಿತ ನಮ್ಮಲ್ಲಿದ್ರೆ ಸಾಕು ಅಂತ ಹೇಳಿ ಹೇಳ್ತಿದ್ದಾರೆ ಮಾಸ್ಟರ್ಸ್ ಮಹರ್ಷಿಗಳು. ನಿಮ್ಮನ್ನು ನೀವು ಶ್ರುತಿಗೊಳಿಸಿಕೊಳ್ಳಲು ಸಾಕಷ್ಟು ಧ್ಯಾನ ಸಾಧನೆ ಅತ್ಯಗತ್ಯ. ನಾವು ಶ್ರುತಿಗೊಳಿಸ್ಕೊಳ್ಳೋದು ಅಂದ್ರೆ ಏನು ಅಂತ ಯೋಚನೆ ಮಾಡೋದು ಬೇಡ. ಸಾಕಷ್ಟು ಧ್ಯಾನ ಸಾಧನೆ ಮಾಡಿದ್ರೆ ಅದೇ ಆ ಶ್ರುತಿಗೊಳಿಸಿಕೊಳ್ಳುವಿಕೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಧ್ಯಾನ ಸಾಧನೆಯಿಂದ ನಿಮ್ಮ ಸ್ಥಿತಿ ಉತ್ತಮವಾಗುತ್ತದೆ. ಧ್ಯಾನ ಸಾಧನೆಯಿಂದ ಕರ್ಮಗಳ ಪೊರೆಯೂ ಕಳಚುತ್ತದೆ. ನಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳಲು ಸುಲಭ ಉಪಾಯ ಇದಾಗಿದೆ. ಋಷಿಗಳ ಬಗ್ಗೆ ಋಷಿಗಳೊಂದಿಗೆ ಶ್ರುತಿಗೊಳಿಸಿಕೊಳ್ಳಲು ಸುಲಭ ಉಪಾಯ ಅಂದ್ರೆ ಧ್ಯಾನ ಅಂತಕ್ಕಂಥದ್ದು. ಅತಿ ಹೆಚ್ಚು ಧ್ಯಾನ ಸಾಧನೆಯಿಂದ ನಮ್ಮ ಸ್ಥಿತಿನೂ ಉತ್ತಮಗೊಳ್ಳುತ್ತೆ, ಹಾಗೆ ಸಾಧನೆಯೂ ಉತ್ತಮಗೊಳ್ಳುತ್ತೆ, ಹಾಗೂ ಕರ್ಮಗಳ ಪೊರೆಯೂ ಕಳಚುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿರಂತರ ಧ್ಯಾನ ಸಾಧನೆಯಿಂದ ಸಾತ್ವಿಕ ಗುಣದ ಸ್ಥಿತಿಗಿಂತ ಮೇಲ್ಮಟ್ಟದ ನಿರ್ಗುಣ ಸ್ಥಿತಿಯನ್ನು ಪ್ರವೇಶಿಸುತ್ತೀರಿ. ಈ ಮೂರನೇ ಗುಣವಾದಂತ ಸಾತ್ವಿಕ ಗುಣದ ಸ್ಥಿತಿಯನ್ಗಿಂತ ಮೇಲ್ಮಟ್ಟದ ಸ್ಥಿತಿ ಯಾವ್ದಪ್ಪ ಅಂದ್ರೆ ನಿರ್ಗುಣ ಸ್ಥಿತಿ. ನಾವೆಲ್ಲರೂ ನಿರ್ಗುಣ ಸ್ಥಿತಿಯನ್ನು ಪಡಿಬೇಕು ಅನ್ನೋದೇ ಈ ಧ್ಯಾನದ ಮುಖ್ಯ ಧ್ಯೇಯೋದ್ದೇಶ ಮಾಸ್ಟರ್ಸ್. ಸಾತ್ವಿಕ ಗುಣದ ಸ್ಥಿತಿಯನ್ನು ಪ್ರವೇಶಿಸುವವರೆಗೂ ನಿಮ್ಮನ್ನು ನೀವು ಅರಿಯುವ ಗೋಜಿಗಾಗಲಿ ಅಥವಾ ಶರೀರದಿಂದ ಹೊರತಾದವನೆಂದು ಎಂದಿಗೂ ಭಾವಿಸುವುದಿಲ್ಲ. ನಾವು ಸಾತ್ವಿಕ ಗುಣದ ಸ್ಥಿತಿಯನ್ನ ಪ್ರವೇಶ ಮಾಡಿದೀವಿ ಮಾಸ್ಟರ್ಸ್, ಈಗಾಗಲೇ ಧ್ಯಾನಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಮ್ಮನ್ನು ನಾವು ಅರಿತಕ್ಕಂಥದ್ದು, ನಾನು ಯಾರು ಅಂತಕ್ಕಂಥ ಅಂಶವನ್ನ ಅರಿಯೋ ಗೋಜಿಗೂ ಹೋಗೋದಿಲ್ಲ. ನಾವು ಶರೀರ ಅನ್ನೋ ಭಾವದಲ್ಲೇ ಇರ್ತೀವಿ. ಅದಕ್ಕೋಸ್ಕರ ನಾವು ಧ್ಯಾನಕ್ಕೆ ಬಂದಾಗ ನಮ್ಮನ್ನ ನಾವು ಅರ್ಥಕೊಳ್ತೀವಿ, ಸತ್ಯ ಏನು ಅನ್ನೋದನ್ನ ತಿಳಿತಾ ಹೋಗ್ತೀವಿ. ಈ ಶರೀರ ನಾನಲ್ಲ, ಶರೀರಕ್ಕಿಂತ ಮಿಗಿಲಾದ ಒಂದು ಇದೆ, ಅದೇ ಆತ್ಮ ಅಂತ ತಿಳಿತೀವಿ. ಹೀಗೆ ಜೀವಿಸಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಶರೀರ ಹಾಗೂ ಮನಸ್ಸಿನ ಭಾವದಲ್ಲೇ ಅಭಿನಯಿಸುತ್ತೀರಿ. ಈ ನಾಟಕ ಶಾಲೆಯಲ್ಲಿ ಶರೀರ ಹಾಗೂ ಮನಸ್ಸು ಅವೆರಡ, ಮನಸ್ಸಿನ ಮಾತು ಕೇಳಿ ಮತ್ತೆ ಶರೀರದ ಬಗ್ಗೆ ಇವೆರಡರ ಭಾವದಲ್ಲೇ ಅಭಿನಯಿಸುತ್ತೀರಿ. ಸಾತ್ವಿಕತೆಗೆ ಅಡಿಯಿಟ್ಟ ಬಳಿಕ ನಿಮ್ಮಲ್ಲಿನ ಸುಪ್ತವಾಗಿದ್ದ ಚೇತನದ ಅಲೆಗಳು ಜಾಗೃತಗೊಳ್ಳುತ್ತದೆ. ಸಾತ್ವಿಕ ಗುಣಕ್ಕೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಚೇತನದ ಅಲೆಗಳು, ಆತ್ಮ ಯಾವಾಗ್ಲೂ ಕೂಡ ನಾವು ಪುರೋಗತಿ ಹೊಂದಬೇಕು ಅಂತಕ್ಕಂಥ ಚೇತನವನ್ನ ಸದಾ ಹೊಂದಿರ್ತದೆ ಮಾಸ್ಟರ್ಸ್. ಅಂತ ಅಲೆಗಳ ಬಗ್ಗೆ ಜಾಗೃತಗೊಳಿಸಿಕೊಳ್ಳಲಿಕ್ಕೆ ತಮೋ ರಜೋ ಗುಣಗಳಲ್ಲಿನ ಅನುಭವಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಚೇತನವು ಸುಪ್ತಗೊಂಡಿರುವುದು ಕೂಡ ಅತ್ಯವಶ್ಯಕ. ತಮೋ ರಜ ಗುಣಗಳಲ್ಲಿನ ಅನುಭವಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಚೇತನ ಆ ಸಮಯದಲ್ಲಿ ಆ ಗುಣಗಳು ಕೂಡ ನಮ್ಗೆ ಅವಶ್ಯಕ. ಆದ್ರಿಂದ ಅವುಗಳನ್ನ ದಾಟಿದ ನಂತರನೇ ಸಾತ್ವಿಕ ಗುಣಕ್ಕೆ ಬರ್ಲಿಕ್ಕೆ ಸಾಧ್ಯ. ಹಾಗೆ ಅಲ್ಲಿಯವರೆಗೂ ಕೂಡ ಚೇತನವು ಸುಪ್ತವಾಗಿರುವುದು ಕೂಡ ಅಷ್ಟೇ ಅತ್ಯವಶ್ಯಕ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಚೇತನವು ಸುಪ್ತ ಸ್ಥಿತಿಯಲ್ಲಿದ್ದರೂ ಗ್ರಹಿಕೆಯ ಕಾರ್ಯವನ್ನು ಮಾತ್ರ ನಿರ್ವಹಿಸುತ್ತಿರುತ್ತದೆ.
ಈ ಚೇತನ ಅಂತಕ್ಕಂಥದ್ದು ತಮೋ ರಜಗುಣಗಳಲ್ಲಿ ನಾವಿದ್ದಾಗ ಸುಪ್ತ ಸ್ಥಿತಿಯಲ್ಲಿರುತ್ತದೆ. ಆದ್ರೆ ಅದನ್ನ ರೆಕಾರ್ಡ್ ಮಾಡ್ತಕ್ಕಂಥ ಏನ್ ಆಕಾಶಕ್ಕೆ ರೆಕಾರ್ಡ್ ಅಂತ ಹೇಳಿದಲ್ಲ ಮಾಸ್ಟರ್ಸ್, ಅಲ್ಲಿ ಗ್ರಹಿಕೆಯ ಕಾರ್ಯವನ್ನು ಕೂಡ ಮಾತ್ರ ನಿರ್ವಹಿಸ್ತಾನೆ ಇರ್ತದೆ. ಸುಪ್ತ ಚೇತನವು ಜಾಗೃತಗೊಳ್ಳಲು ಹಂಬಲಿಕೆಯು ಮೊದಲುಗೊಳ್ಳಬೇಕು. ಸುಪ್ತ ಚೇತನ ಜಾಗೃತವಾಗ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು, ನನಗೆ ಇದು ಈ ಜೀವನ ಯಾಕೋ ಇಡಿಸ್ತಾ ಇಲ್ಲ ಅಂತಕ್ಕಂಥ ಹಪಹಪ್ಪಿ ನಮ್ಮಲ್ಲಿದ್ದಾಗ ನಾವು ಈ ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿದೆ ಮಾಸ್ಟರ್ಸ್. ಅದೇ ರೀತಿ ಹಂಬಲಿಕೆ ಮೊದಲಾಗ್ಬೇಕು. ಶರೀರವೆಂದು ಭಾವಿಸಿ ಜೀವಿಸುತ್ತಿದ್ದ ತನ್ನಲ್ಲಿ ಶರೀರದ ಶಕ್ತಿಯ ಹೊರತಾಗಿ ಇನ್ನೊಂದು ಚೈತನ್ಯ ಶಕ್ತಿಯು ಜ್ಯೋತಿಯಾಗಿ ಬೆಳಗುವುದು. ನಮ್ಮಲ್ಲಿ ಶರೀರದ ಶಕ್ತಿ ಶರೀರದಿಂದಲೇ ಶಕ್ತಿ. ನಾಗೆ ಎಷ್ಟೋ ಜನ ಹೇಳ್ತಿದಾರಲ್ಲ ಮಾಸ್ಟರ್ಸ್, ನಮ್ಗೆ ಶಕ್ತಿ ಬರೋದು ಊಟ ಮಾಡೋದ್ರಿಂದನೇ ಅಂತ ಹೇಳ್ಬಿಟ್ಟು ಶರೀರದಿಂದನೇ ನಮಗ್ ಶಕ್ತಿ ಅಂತ ಭಾವಿಸಿರ್ತಾರೆ. ಆದ್ರೆ ಚೈತನ್ಯ ಶಕ್ತಿಯು ಜ್ಯೋತಿಯಾಗಿ ಬೆಳಗೋದು ಶರೀರದ ಶಕ್ತಿ ಹೊರತಾಗಿ ನಮಗೆ ಇನ್ನೊಂದು ಶಕ್ತಿ ಇದೆ, ಚೈತನ್ಯ ಇದೆ ಅಂತ ಭಾವಿಸಿದಾಗ ಮಾತ್ರ ನಮ್ಮ ಆತ್ಮದ ಹೊಳಪು ಕಾಣ್ಲಿಕ್ಕೆ ಸಾಧ್ಯ. ಈಗ ನೀವು ನಿಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳುವುದು ಬಲು ಮುಖ್ಯವಾಗಿದೆ. ನೀವು ನಿಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳಬೇಕು ಮೊದಲು, ಅದಾದ ನಂತರ ನಮ್ಮ ಜೊತೆ ಶ್ರುತಿಗೊಳ್ಳಲು ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಇಲ್ಲಿಗೆ ನಿಮ್ಮಲ್ಲಿ ಹುದುಕಿ ಹೋಗಿರುವ ಶಕ್ತಿಯನ್ನು ಗುರುತಿಸಿಕೊಳ್ಳಲು ನಿಮಗೆ ಸಹಾಯ ಮಾಡಲು ಬಂದಿದ್ದೇವೆ. ನೀವೇನು ಮರ್ತು ಬಿಟ್ಟಿದ್ದೀರಲ್ಲ ಆತ್ಮ ಅಂತಕ್ಕಂಥದ್ದು, ನಾವ್ ಎಲ್ಲಿಂದ ಬಂದಿದೀವಿ ಅಂತಕ್ಕಂಥದ್ದು ಅದ್ಭುತವಾದ ಜ್ಞಾನವನ್ನು ಏನ್ ಮರ್ತಿದಿರಲ್ಲ, ಅದನ್ನ ಗುರ್ತಿಸ್ಕೋಬೇಕು. ನೀವೀಗ ಎಚ್ಚೆತ್ಕೋಬೇಕು. ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದುವರೆಗೆ ಆತ್ಮವು ಪಾತ್ರ ಮಾಡಲು ಬಂದ ಬಗೆ ಹಾಗೂ ಅದರ ಪಯಣದ ಬಗ್ಗೆ ತಿಳಿದುಕೊಂಡೆವು. ನಾವು ಇಷ್ಟು ಎಪಿಸೋಡ್ಗಳಲ್ಲಿ ಆತ್ಮದ ಪಾತ್ರ ಹೇಗೆ, ಅದು ಆತ್ಮ ಅನ್ನೋದು ಹೇಗ್ ಬಂತು, ಅದರ ಪಯಣ ಹೇಗೆ, ಜನನ ಮರಣ ಚಕ್ರದಲ್ಲಿ ಹೇಗ್ ಪಯಣ ಬೆಳೆಸ್ತು ಅನ್ನೋದನ್ನೆಲ್ಲ ತಿಳಿದುಕೊಂಡ್ವಿ. ಈಗ ಆತ್ಮಕ್ಕೆ ಇರುವ ಅನಂತ ಶಕ್ತಿಯ ಬಗ್ಗೆ ತಿಳಿಯೋಣ. ಆತ್ಮ ಅಂತ ಪರಮಾತ್ಮನಿಂದ ಬಂದಂತ ಈ ಅಂಶಾತ್ಮ ಮೂಲ ಪರಮಾತ್ಮನಷ್ಟೇ ಅದ್ಭುತವಾದ ಚೈತನ್ಯ ಶಕ್ತಿಯನ್ನು ಹೊಂದಿದೆ. ಅನಂತ ಶಕ್ತಿಯ ಬಗ್ಗೆ ತಿಳಿತಾ ಹೋಗೋಣ. ಮೂಲ ಚೈತನ್ಯ ಪರಮಾತ್ಮನ ಅಂಶಗಳು ಆತ್ಮಗಳೆಂದು ತಿಳಿದಿದ್ದೀವಿ. ಆ ಪರಮಾತ್ಮನ ಅನಂತ ಶಕ್ತಿಯ ಪರಿಣಾಮವೇ ಆತ್ಮಗಳಲ್ಲೂ ತುಂಬಿದೆ. ಈ ಮೊದಲೇ ಆಗ್ಲೇ ತಿಳಿದಿದೀವಿ ಮಾಸ್ಟರ್ಸ್, ಪರಮಾತ್ಮನಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಅಂಶಾತ್ಮನಲ್ಲೂ ಇದೆ. ಆತ್ಮದ ಶಕ್ತಿ ಚೈತನ್ಯಗಳು ಅಪಾರ. ಪ್ರತಿ ಜನ್ಮದ ಜ್ಞಾನವು ಆತ್ಮದಲ್ಲಿ ಶೇಖರಣೆಗೊಂಡಂತೆಲ್ಲ ಪ್ರತಿ ಜನ್ಮದಲ್ಲೂ ಕೂಡ ಅನುಭವಕ್ಕಾಗಿ ಬಂದಿದೀವಿ ಅಂತ ಮರೆತರೂ ಕೂಡ, ಆದ್ರೆ ಅದರಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಆಕಾಶಕ್ಕೆ ರೆಕಾರ್ಡ್ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಮಾಹಿತಿ, ಅದರ ಶಕ್ತಿ ಚೈತನ್ಯಗಳು ಅಭಿವೃದ್ಧಿ ಹೊಂದುತ್ತಿರುತ್ತದೆ. ಆದ್ರೆ ಅದರ ಆಧಾರದ ಮೇಲೆ ಮುಂದಿನ ಜನ್ಮವನ್ನು ಪಡೆದು ಶಕ್ತಿ ಚೈತನ್ಯಗಳು ಅಭಿವೃದ್ಧಿ ಹೊಂದುತ್ತಾ ಇರ್ತದೆ. ಪಾತ್ರ ಮಾಡುವ ದೆಸೆಯಲ್ಲಿ ಇದರ ಶಕ್ತಿಗಳನ್ನು ನೀವು ಮರೆತಿರುವಿರಿ. ಆದ್ರೆ ಪಾತ್ರ ಮಾಡ್ತಾ ನಾವು ಅದರ ಶಕ್ತಿಯನ್ನ ಮರಿತಾ ಬಂದಿದೀವಿ. ಆತ್ಮದ ಶಕ್ತಿ ಅನ್ನೋದನ್ನ ಮರೆತು ದೇಹದ ಶಕ್ತಿ ಅಂತಾನೆ ಭಾವಿಸ್ತಾ ಬಂದಿದೀವಿ. ಇದನ್ನ ಮತ್ತೆ ನಿಮ್ಮಲ್ಲಿ ಸಚೇತನಗೊಳಿಸುವ ಸಲುವಾಗಿ ನಾವು ನಿಮ್ಮೊಂದಿಗೆ ಇದ್ದೇವೆ. ಈ ಸಚೇತನಗೊಳಿಸುವಿಕೆ ಸಲುವಾಗಿನೇ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ಬಿಟ್ಟು ಭೃಗು ಮತ್ತು ಅತ್ರಿ ಮಹರ್ಷಿಗಳು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮಲ್ಲಿ ಅಡಗಿರುವ ಈ ಅನಂತ ಚೈತನ್ಯವು ಆತ್ಮದ ಮೂಲಭೂತ ಶಕ್ತಿ ತಿಳಿಸ್ತಾ ಇದ್ದಾರೆ ಮಾಹಿತಿಯನ್ನ. ನಿಮ್ಮಲ್ಲಿ ಇದೆಯಲ್ಲ ಈ ಶಕ್ತಿ, ಅನಂತವಾದ ಶಕ್ತಿ, ಆ ಶಕ್ತಿ ಚೈತನ್ಯ ಅಂತಕ್ಕಂಥದ್ದು ಆತ್ಮದ ಮೂಲಭೂತ ಶಕ್ತಿನೇ ಹೊರತು ಮತ್ತಾವುದೂ ಅಲ್ಲ. ಈ ಶಕ್ತಿ ಪ್ರತಿ ಪಾತ್ರದಲ್ಲಿಯೂ ನಿಮ್ಮೊಂದಿಗೆ ಇರುತ್ತದಾದರೂ ಅದನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವನ್ನು ನೀವು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿದ್ದೀರಿ. ಈ ಶಕ್ತಿ ಅಂತಕ್ಕಂಥದ್ದು ನಾವೇನು ಸಾಕಲ್ಲ 84 ಲಕ್ಷ ಜೀವಕೋಟಿ ದಾಟಿ ಬಂದಿದೀವಲ್ಲ ಮಾಸ್ಟರ್ಸ್, ಅವೆಲ್ಲಗಳಲ್ಲೂ ಕೂಡ ಆತ್ಮದ ಶಕ್ತಿ ಇರ್ತದೆ. ಆದ್ರೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಮಾತ್ರ ಸ್ವಲ್ಪ ಮಟ್ಟಿಗೆ ಕಳ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗ ಈ ಶಕ್ತಿಯನ್ನು ಬಳಸುವ ಸಾಮರ್ಥ್ಯವನ್ನು ನೀವು ಮರಳಿ ಪಡೆಯುತ್ತಿರುವುದರ ಕಾರಣ, ಈ ಧ್ಯಾನಕ್ಕೆ ಬಂದಿರೋದ್ರಿಂದ ನೀವು ಮರಳಿ ಪಡೆಯಲು ಸಿದ್ಧರಾಗಿದ್ದೀರಿ ಅಂತಾನೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಮಾನವ ಜನ್ಮ ಮತ್ತು ನಿಮ್ಮ ನಿರ್ಗುಣ ಸ್ಥಿತಿ ಆತ್ಮದ ಸತ್ಯ ಸ್ಥಿತಿಯ ನಿರ್ಗುಣವಾಗಿದೆ. ಮಾನವ ಜನ್ಮದ ಸ್ಥಿತಿ ಮತ್ತೆ ನಿರ್ಗುಣ ಸ್ಥಿತಿ ಆತ್ಮದ ಸತ್ಯ ಸ್ಥಿತಿ. ಆತ್ಮದ ಮುಖ್ಯ ಸ್ಥಿತಿ ಅಂತಾರೆ ಸತ್ಯ ಮತ್ತು ಶಾಂತಿ ಪ್ರೇಮ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್, ಆ ಸ್ಥಿತಿಯೇ ನಿರ್ಗುಣ ಸ್ಥಿತಿ ಅಂತಕ್ಕಂಥದ್ದು. ಆದ ಕಾರಣ ಜನ್ಮ ಪ್ರಕ್ರಿಯೆಯಲ್ಲಿ ನಿರ್ಗುಣದ ಸ್ಥಿತಿಯ ಪಾತ್ರಗಳಿಗೆ ಬಂದಾಗಲೇ ನಿಮ್ಮ ಆತ್ಮದ ಶಕ್ತಿಯನ್ನು ಮರಳಿ ನೀವು ಸಚೇತನಗೊಳಿಸಿಕೊಳ್ಳಬಹುದು. ನಿಮ್ಮ ಆತ್ಮದ ಶಕ್ತಿಯನ್ನ ನಿರ್ಗುಣ ಸ್ಥಿತಿಗೆ ಬಂದಾಗ ಮಾತ್ರ ಸಚೇತನಗೊಳಿಸ್ಲಿಕ್ಕೆ ಸಾಧ್ಯ. ಒಂದು ಹೆಜ್ಜೆ ನಿಮ್ಮ ಸತ್ಯಾನ್ವೇಷಣೆ ಹಾದಿಯಲ್ಲಿ ಬಹುದೊಡ್ಡ ಹೆಜ್ಜೆ. ನಾವು ಧ್ಯಾನಕ್ಕೆ ಬಂದು ಇದನ್ನ ಸತ್ಯ ಅನ್ನೋದನ್ನ ತಿಳಿಯಕ್ಕೆ ಒಂದು ಹೆಜ್ಜೆ ಇಟ್ಟಿದೀವಲ್ಲ ಮಾಸ್ಟರ್ಸ್, ಅದೇ ನಮ್ಮ ಜೀವನದ ಅತ್ಯಂತ ಟರ್ನಿಂಗ್ ಪಾಯಿಂಟ್, ಅಂದ್ರೆ ಬಹುದೊಡ್ಡ ಹೆಜ್ಜೆ ಆಗಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಶಕ್ತಿಯನ್ನು ನಿಮ್ಮ ಭೌತಿಕ ಜೀವಿತದಲ್ಲಿ
ನಿಸ್ವಾರ್ಥವಾಗಿ ಬಳಸಿ ಆಧ್ಯಾತ್ಮಿಕ ಉನ್ನತಿಯನ್ನು ಬಹಳ ಸುಲಭವಾಗಿ ಪಡೆಯಬಹುದು. ಈ ಧ್ಯಾನದಿಂದ ಬರ್ತಕ್ಕಂಥ ಶಕ್ತಿಯನ್ನ ಈ ಭೌತಿಕ ಜೀವನದಲ್ಲಿ ಜೀವಿಸ್ತಾ ನಿಸ್ವಾರ್ಥವಾಗಿ ಬಳಸಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಆತ್ಮೋನ್ನತಿಗೋಸ್ಕರ ಮಾತ್ರ ಬಳಸ್ಕೊಳ್ಳಿ, ಆಧ್ಯಾತ್ಮಿಕ ಉನ್ನತಿಯನ್ನು ಬಹಳ ಸುಲಭವಾಗಿ ಪಡಿತೀರಾ. ಬರೀ ದೇಹದ ಬಗ್ಗೆನೇ ಚಿಂತೆ ಮಾಡ್ತಾ ಅದಕ್ಕೋಸ್ಕರನೇ ಬಳಸಬೇಡಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಋಷಿಗಳು ಹೇಳ್ತಿದ್ದಾರೆ ಮಾಸ್ಟರ್. ನಿಮ್ಮ ಶಕ್ತಿಯನ್ನು ದುರುದ್ದೇಶಕ್ಕಾಗಿ ಬಳಸದಿರಿ. ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಹೆಚ್ಚಿನ ಧ್ಯಾನ ಸಾಧನೆಯೊಂದೇ ಮಾರ್ಗ. ಹೆಚ್ಚು ಧ್ಯಾನ ಮಾಡೋದೊಂದೇ ಇದಕ್ಕೆ ದಾರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ನಿಮ್ಮ ಶಕ್ತಿಯನ್ನು ಸಚೇತನಗೊಳಿಸಿಕೊಂಡಿರಾದರೆ ನಿಮ್ಮ ಆತ್ಮದ ಚೈತನ್ಯ ವಲಯದಲ್ಲಿ ಪ್ರವೇಶಿಸುತ್ತೀರಿ. ನಮ್ಮ ಶಕ್ತಿಯನ್ನು ಸಚೇತನಗೊಳಿಸಿಕೊಂಡಿದ್ದೇ ಆದ್ರೆ ಹೆಚ್ಚು ಧ್ಯಾನ ಮಾಡ್ತಾ ನಾವು ಆತ್ಮದ ಚೈತನ್ಯ ವಲಯಕ್ಕೆ ಪ್ರವೇಶ ಪಡೆದಿದೀವಿ ಅಂತಾನೆ ಆಗ್ತದೆ. ಮತ್ತು ನಿರಂತರ ಅದರ ಅರಿವಿನೊಂದಿಗೆ ಆ ಧ್ಯಾನ ಮಾಡಿದ ನಂತರನೂ ಕೂಡ ಬರೀ ಧ್ಯಾನ ಮಾಡಿದಾಗ ಅಷ್ಟೇ ಅಲ್ಲ ಮಾಸ್ಟರ್ಸ್, ಉಳಿದ ದಿನದ ಸಮಯದಲ್ಲಿ ನಾವು ಅರಿವಿನೊಂದಿಗೆ ಇರಬೇಕು, ಜ್ಞಾನದೊಂದಿಗೆ ಇರಬೇಕು, ಅರಿವಿನೊಂದಿಗೆ ಜೀವನವನ್ನು ಮುಂದುವರಿಸಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್. ನಿರಂತರ ಅರಿವಿನೊಂದಿಗೆ ಜೀವಿತವನ್ನು ಅಭ್ಯಸಿಸಿದಾಗ ನಿಮ್ಮ ಆತ್ಮ ಪ್ರಜ್ಞೆಯು ಜಾಗೃತಗೊಳ್ಳುತ್ತದೆ. ನಿರಂತರ ನಾವೇನು ಜೀವನ ಮಾಡ್ತೀವಲ್ಲ ಮಾಸ್ಟರ್ಸ್ ಭೌತಿಕವಾಗಿ, ಆ ಜೀವಿತವನ್ನ ನಾವು ಅರಿವಿನೊಂದಿಗೆ ಜೀವಿಸಿದಾಗ ಆತ್ಮ ಪ್ರಜ್ಞೆ ಅಂತಕ್ಕಂಥದ್ದು ಜಾಗೃತಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಕರ್ಮ ಸಂಬಂಧಿತ ಕೊಂಡಿಗಳು ಕಳಚಲಾರಂಭಿಸುತ್ತವೆ. ಈಗಾಗಲೇ ತಿಳಿದಿರೋ ವಿಷಯನೇ ಮಾಸ್ಟರ್, ಕರ್ಮ ಪ್ರಕ್ಷಾಳನೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಸುಸ್ಥಿತಿಯಲ್ಲಿ ಹೆಚ್ಚು ಜೀವಿಸಲು ಆರಂಭಿಸುವಿರಿ. ಅಂದ್ರೆ ಬೇರೆಯವರ ಬಗ್ಗೆ ಬೇರೆ ವಿಷಯದ ಬಗ್ಗೆ ಹೆಚ್ಚು ವಿಚಾರ ಮಂಥನ ಮಾಡದೆ ಸುಸ್ಥಿತಿಯಲ್ಲಿ ನಮ್ಮದೇ ಸ್ವಸ್ಥಿತಿಯಲ್ಲಿ ನಾವು ಹೆಚ್ಚು ನಮ್ಮದೇ ಬಗ್ಗೆ ಅಂತರ್ಗತವಾಗಿ ನಾವು ಜೀವಿಸ್ಲಿಕ್ಕೆ ಆರಂಭಿಸ್ತಿದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನ ರೂಪದಲ್ಲಿ ಅರಿವಿನೊಂದಿಗಿನ ಜೀವಿತವು ಎಷ್ಟು ಶ್ರೇಷ್ಠ ಜ್ಞಾನವನ್ನು ದೊರಕಿಸುವುದೋ ಅಷ್ಟೇ ಶ್ರೇಷ್ಠ ಪ್ರಕ್ರಿಯೆ ಅರಿವಿನೊಂದಿಗೆ ಪಾತ್ರದ ಬದಲಾವಣೆ. ಅಂದರೆ ಸಾವು ಹಾಗೂ ಸಾವಿನ ನಂತರದ ಪ್ರಕ್ರಿಯೆಗಳು ಇತರ ಬೇರೆ ಪಾತ್ರಗಳಿಗಿಂತ ಮಿಗಿಲಾಗಿ ಆತ್ಮವು ಮಾನವನ ರೂಪದಲ್ಲಿ ಹೆಚ್ಚಿನ ಜ್ಞಾನ ಮತ್ತು ಅನುಭವಗಳನ್ನು ಪಡೆಯುವುದು. ಮಾನವ ರೂಪದಲ್ಲಿ ಇದ್ದಾಗಲೇ ನಾವು ಅರಿವಿನೊಂದಿಗೆ ಜೀವಿಸಿದಾಗ ಎಷ್ಟು ಶ್ರೇಷ್ಠ ಜ್ಞಾನವನ್ನು ದೊರಕಿಸುವುದೋ ಅಷ್ಟೇ ಶ್ರೇಷ್ಠ ಪ್ರಕ್ರಿಯೆಯನ್ನು ಕೂಡ ನಡೀತದೆ ಮಾಸ್ಟರ್ಸ್. ಅದೇ ರೀತಿ ಅರಿವಿನೊಂದಿಗೆ ಇದ್ದಾಗ ಪಾತ್ರ ಬದಲಾವಣೆ ಅಂದ್ರೆ ಸಾವು ಬಂದಾಗ ಕೂಡ ಅದನ್ನ ನಂತರದ ಪ್ರಕ್ರಿಯೆಗಳು ಕೂಡ ಬೇರೆ ಅಂದ್ರೆ ಸಾಮಾನ್ಯ ಜನರ ಪಾತ್ರಗಳಿಗಿಂತ ಮಿಗಿಲಾಗಿ ಉನ್ನತವಾದ ಸ್ಥಾನ ನಮಗೆ ದೊರಕುತ್ತದೆ. ಆತ್ಮವು ಉನ್ನತವಾದ ಮಾನವ ಜನ್ಮ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಅವಾಗ ಮುಂದಿನ ಉನ್ನತ ಜನ್ಮವನ್ನು ಪಡೆದು ಹೆಚ್ಚಿನ ಜ್ಞಾನ ಮತ್ತು ಅನುಭವಗಳನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮವು ಪ್ರತಿ ಜೀವಿತದಲ್ಲಿ ಪಡೆಯುವ ಪ್ರತಿ ಅನುಭವ ಜ್ಞಾನಗಳು ಆಯಾ ಶರೀರ ಪ್ರತಿ ಅಣುವಿಗೂ ಪ್ರಸರಿಸಲ್ಪಡುತ್ತದೆ. ಜೀವಿತದಲ್ಲಿ ಪಡಿತಕ್ಕಂತ ನಾವು ಪ್ರತಿ ಅನುಭವ ಜ್ಞಾನ ಕೂಡ ಆಯಾ ಶರೀರದಲ್ಲಿ, ಮೊನ್ನೆ ಗುರುಗಳು ಹೇಳ್ತಾ ಇದ್ರು ಮಾಸ್ಟರ್ಸ್, ಜ್ಞಾನ ಅಂತಕ್ಕಂಥದ್ದು ನಮ್ಮ ಶರೀರದ ಪ್ರತಿ ಅಣುವಿಗೂ ಕೂಡ ಪ್ರಸಾರ. ಗುರುಗಳು 1 ನಿಮಿಷ. ಶರೀರದಲ್ಲಿರ್ತಕ್ಕಂಥ ಪ್ರತಿ ಅಣು ಮತ್ತೆ ಪರಮಾಣುವಿಗೂ ಕೂಡ ಪ್ರಸರಿಸಲ್ಪಡುತ್ತದೆ ಆ ಅನುಭವದ ಜ್ಞಾನ ಅಂತಕ್ಕಂಥದ್ದು. ಅಂದರೆ ಶರೀರವು ಅನೇಕ ಅಣುಗಳಿಂದ ರಚಿಸಲ್ಪಟ್ಟಿದ್ದಾಗಿದೆ. ಪ್ರತಿ ಅಣುವು ಆತ್ಮದಿಂದ ಕೂಡಿರುವುದೆಂದು ನಿಮಗೆ ತಿಳಿಸಿದ್ದೇವೆ. ಅದಕ್ಕೋಸ್ಕರ ಪ್ರತಿ ಅಣುವು ಕೂಡ ಅಣುಗಳಲ್ಲೂ ಕೂಡ ಆತ್ಮ ಇರೋದ್ರಿಂದ ತುಂಬಾ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಶರೀರವು ಒಂದು ಅನುಭವವನ್ನು ಪಡೆದಾಗ ಆ ಶರೀರದಲ್ಲಿ ಜೋಡಣೆಯಾಗಿರುವ ಪ್ರತಿ ಅಣುವು ಆ ಅನುಭವವನ್ನು ಸ್ವೀಕರಿಸುತ್ತದೆ. ಶರೀರ ಅನುಭವ ಪಡಿತದೆ ಅಂತ ಅಷ್ಟೇ ಭಾವಿಸಬಾರ್ದು. ಅಲ್ಲಿ ಶರೀರದಲ್ಲಿ ಜೋಡಣೆ ಆಗಿರ್ತಕ್ಕಂಥ ಪ್ರತಿ ಅಣುವು ಕೂಡ ಈ ಅನುಭವವನ್ನು ಸ್ವೀಕರಿಸುತ್ತದೆ ಅನ್ನೋ ಜ್ಞಾನ ನಮ್ಮಲ್ಲಿ ಇರಬೇಕು. ಅಂತೆಯೇ ಜನ್ಮದಿಂದ ಜನ್ಮಕ್ಕೆ ಬದಲಾದ ಶರೀರವನ್ನು ಧರಿಸಿದರೂ
ಪ್ರತಿ ಅನುಭವದ ಜ್ಞಾನವು ಆತ್ಮವು ಶೇಖರಿಸಿಕೊಳ್ಳುತ್ತಿರುತ್ತದೆ. ಜನ್ಮದಿಂದ ಜನ್ಮಕ್ಕೆ ನಮ್ಮ ಶರೀರಗಳು ಬದಲಾಗ್ತದೆ, ಆದ್ರೆ ನಾವು ಪಡೆದಂತ ಅನುಭವದ ಜ್ಞಾನ ಮಾತ್ರ ಆಕಾಶಕ್ಕೆ ರೆಕಾರ್ಡ್ ಅಲ್ಲಿ ಶೇಖರಣೆಗೊಂಡಿರುತ್ತದೆ. ಶರೀರದೊಂದಿಗೆ ಹೊಂದಿಕೊಂಡ ಪ್ರತಿ ಅಣುವು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಜ್ಞಾನವನ್ನು ಸ್ವೀಕರಿಸುತ್ತಿರುತ್ತದೆ. ಶರೀರದಲ್ಲೇ ಹೊಂದಿಕೊಂಡಿರ್ತಕ್ಕಂಥ ಈ ಅಣುಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಜ್ಞಾನವನ್ನು ಸ್ವೀಕರಿಸುತ್ತದೆ. ನಿನ್ನೆ ಹೇಳಿದ್ವಿ ಮಾಸ್ಟರ್ಸ್, ತಾಯಿ ಅಂದ್ರೆ ಮುಂದಿನ ಜನ್ಮ ಸಿಗೋದು ಹಿಂದಿನ ಜನ್ಮದಲ್ಲಿ ಪ್ರತಿ ಅಣುವು ಸ್ವೀಕರಿಸಿದಂತಹ ಅನುಭವ ಜ್ಞಾನದ ಆಧಾರದ ಮೇಲೆ ಮುಂದಿನ ಜನ್ಮ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ರೀತಿ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಜ್ಞಾನವನ್ನು ಸ್ವೀಕರಿಸುತ್ತದೆ. ಹೀಗೆ ಶರೀರದಿಂದ ಸ್ವೀಕರಿಸಲ್ಪಟ್ಟ ಜ್ಞಾನವು ಸಂಬಂಧಪಟ್ಟ ಪ್ರತಿ ಅಣುವಿಗೂ ಪ್ರಸಾರ ಮಾಡಲ್ಪಡುತ್ತದೆ. ಈಗ ಶರೀರದಿಂದ ಸ್ವೀಕರಿಸಲ್ಪಟ್ಟ ಜ್ಞಾನ ಇದೆಯಲ್ಲ, ಅದು ಸಂಬಂಧಪಟ್ಟಂತ ಪ್ರತಿ ಅಣುವಿಗೂ ಕೂಡ ಪ್ರಸಾರ ಆಗ್ತದೆ. ಹೀಗೆ ಸ್ವೀಕರಿಸಲ್ಪಟ್ಟ ಜ್ಞಾನವು ಪ್ರತಿ ಆತ್ಮದೊಂದಿಗೆ ನಿರಂತರ ಜ್ಞಾನದ ಆಧಾರದ ಮೇಲೆ ನವ ಸೃಷ್ಟಿಯ ರಚನೆಯಲ್ಲಿ ಜೊತೆಗೂಡುತ್ತದೆ. ಹೀಗೆ ಜ್ಞಾನ ಪಡೆದಂತ ಅಣುಗಳು ಕೂಡ ಆತ್ಮದೊಂದಿಗೆ ನಿರಂತರ ಜ್ಞಾನದ ಆಧಾರದ ಮೇಲೆ ಹೊಸ ಸೃಷ್ಟಿಯ ರಚನೆಯಲ್ಲಿ ಜೊತೆ ಸೇರ್ತದೆ ಅನ್ನುವಲ್ಲಿಗೆ 9ನೇ ಅಧ್ಯಾಯ ಮುಗಿದಿದೆ ಮಾಸ್ಟರ್ಸ್. ಈಗ 10ನೇ ಅಧ್ಯಾಯ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಉನ್ನತಿಯನ್ನು ಹೊಂದುತ್ತಿರುವ ಆತ್ಮಗಳಿಗೆ 2 ಆಯ್ಕೆಗಳಿವೆ. ನಾವು ಈಗೇನು ತ್ರಿಗುಣಗಳನ್ನು ತ್ಯಜಿಸಿ ನಿರ್ಗುಣಿಗಳಾದಾಗ ಉನ್ನತಿಯನ್ನು ಹೊಂದಿದಂತೆ ಮಾಸ್ಟರ್ಸ್, ಆ ಉನ್ನತಿಯನ್ನು ಹೊಂದುತ್ತಿರುವ ಆತ್ಮಗಳಿಗೆ 2 ಆಯ್ಕೆ ಇರ್ತದೆ. ಒಂದು, ಸೃಷ್ಟಿಯ ಚಕ್ರದಲ್ಲಿ ಬಗೆ ಬಗೆಯ ಪಾತ್ರಗಳನ್ನು ಮಾಡುತ್ತಾ ಪರಮಾತ್ಮನ ಸಂಪರ್ಕದಲ್ಲಿದ್ದು ಅನೇಕ ಅನುಭವಗಳನ್ನು ಪಡೆಯುತ್ತಾ ಹುಟ್ಟು ಸಾವಿನ ಚಕ್ರದಿಂದ ನಿರಂತರವಾಗಿ ಸುತ್ತುತ್ತಿರುವುದು. ಒಂದು ಆಯ್ಕೆ ಏನಂದ್ರೆ ಮಾಸ್ಟರ್ಸ್, ಈ ಜನನ ಮರಣ ಚಕ್ರದಲ್ಲಿನೇ ಈ ಪರಮಾತ್ಮನ ಸಂಪರ್ಕದಲ್ಲಿ ಸದಾ ಇರ್ತೇವೆ, ಆದ್ರೆ ಅನುಭವಗಳನ್ನು ಪಡೆಯಕ್ಕೋಸ್ಕರ ಈ ಭೂಮಿಗೆ ಬರ್ತೀವಿ, ನಾವು ಭೂಮಿಯಲ್ಲೇ ಜನನ ಮರಣ ಪಡಿತೀವಿ ಅನ್ನತಕ್ಕಂಥದ್ದು ಒಂದು ಆಯ್ಕೆ. ಆದ್ರೆ ಇನ್ನೊಂದು ಆಯ್ಕೆ, ಹುಟ್ಟು ಸಾವಿನ ಚಕ್ರದಿಂದ ಹೊರಬಂದು ಪರಮಾತ್ಮನಿಂದ ರಚಿಸಲ್ಪಟ್ಟ ಸೃಷ್ಟಿ ಚಕ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುವುದು. ಈಗೇನ್ ಹೇಳ್ತಿದೀವಲ್ಲ ಮಾಸ್ಟರ್, ಸತ್ಯಲೋಕ ತಪೋಲೋಕ ಅಂತ ಹೇಳ್ಬಿಟ್ಟು, ಹಿರಣ್ಯ ಗರ್ಭಲೋಕ ಅಂತ ಹೇಳ್ಬಿಟ್ಟು ಪರಮಾತ್ಮನಲ್ಲಿ ಉನ್ನತ ಮಟ್ಟದ ಲೋಕಗಳು ಅಂತ ಏನೋ ಹೇಳಿದೀವಲ್ಲ ಮಾಸ್ಟರ್ಸ್, ಆ ಲೋಕದಲ್ಲಿ ನಮ್ಮ ಆಯ್ಕೆನೇ ಇರ್ತದೆ. ನಾವೇನು ಅನುಭವ ಪಡೆಯಲಿಕ್ಕೋಸ್ಕರ ಭೂಮಿಗೆ ಬರ್ಬೇಕಾ ಅಥವಾ ಅಲ್ಲೇ ಇದ್ಬಿಟ್ಟು ಸೃಷ್ಟಿ ಚಕ್ರದಲ್ಲಿ ಪರಮಾತ್ಮನ ಆಣತಿಯಂತೆ ಕಾರ್ಯನಿರ್ವಹಿಸದ ಅಂತ ಹೇಳ್ಬಿಟ್ಟು. ಭಾಗಶಃ ಹೆಚ್ಚಿನ ಆತ್ಮಗಳು ಮೊದಲನೇ ಆಯ್ಕೆಯನ್ನೇ ಸ್ವೀಕರಿಸುತ್ತವೆ, ಅಂದ್ರೆ ಜನನ ಮರಣದಲ್ಲಿ ಬರ್ತಕ್ಕಂಥ ಆಯ್ಕೆಯನ್ನೇ ಸ್ವೀಕಾರ ಮಾಡ್ತವೆ. ಕಾರಣ ಹುಟ್ಟು ಸಾವಿನ ಚಕ್ರದ ಹೊರತಾಗಿ ಬೇರೇನೂ ಇಲ್ಲ ಎನ್ನುವ ಅವುಗಳ ಅಪರಿಮಿತ ಜ್ಞಾನದಿಂದಾಗಿ. ಹುಟ್ಟು ಸಾವನ್ನು ಬಿಟ್ರೆ ಮತ್ತೇನು ಇಲ್ಲವೇನೋ ಅಂತಕ್ಕಂಥ ಜ್ಞಾನದಿಂದಾಗಿ ಅವು ಏನ್ ಮಾಡ್ತಾ ಇದ್ದ, ಬೇರೇನೂ ಇಲ್ಲ ಅನ್ನುವ ಅವುಗಳ ಅಪರಿಮಿತ ಜ್ಞಾನವಾಗಿ ಆ ಚಕ್ರದಲ್ಲೇ ಸಿಲುಕ್ತವೆ. ಈ ಚಕ್ರದಿಂದ ಹೊರ ಬಂದರೆ ಅಪರಿಮಿತ ಜ್ಞಾನದ ಭಂಡಾರವೇ ದೊರೆಯುವುದು. ಹುಟ್ಟು ಸಾವಿನ ಚಕ್ರದಲ್ಲೇ ಬರ್ತೀವಿ ಅನ್ನೋದು ಅದು ಪರಿಮಿತ ಜ್ಞಾನ. ಅದನ್ನ ಆ ಚಕ್ರದಿಂದ ಹೊರ ಬಂದ್ರೆ ಅಪರಿಮಿತ ಜ್ಞಾನ ಭಂಡಾರವೇ ದೊರೆಯುತ್ತದೆ. ಆದರೆ ಈ ಚಕ್ರದಿಂದ ಹೊರಬರಲು ಅಪಾರವಾದ ಸಾಧನೆಯ ಅವಶ್ಯಕತೆ ಇದೆ. ಈ ಜನನ ಮರಣ ಚಕ್ರದಿಂದ ಹೊರ ಬರ್ಬೇಕಂದ್ರೆ ಸಾಕಷ್ಟು ಸಾಧನೆ ಮಾಡ್ಬೇಕು. ಧ್ಯಾನ ಸಾಧನೆ ಮುಖಾಂತರ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಪಥದಲ್ಲೂ ಅನೇಕ ಆತ್ಮಗಳು ಸಾಧನೆಯನ್ನು ಕೈಗೊಂಡು ವಿಶ್ವದ ಮಹಾನ್ ರಂಗದಲ್ಲಿ ತಮ್ಮ ಛಾಪನ್ನು ಮೂಡಿಸಿವೆ. ಆದ್ರೆ ಈ 2ನೇ ಪಥದಲ್ಲೂ ಕೂಡ ಅನೇಕ ಆತ್ಮಗಳು, ಈಗಾಗ್ಲೇ ಸಾಕಷ್ಟು ಯೋಗಿಗಳ ಜೀವನ ಚರಿತ್ರೆಯನ್ನೆಲ್ಲ ಆಲಿಸಿದೀವಲ್ಲ ಮಾಸ್ಟರ್ಸ್, ಅವರೆಲ್ಲ ಈ 2ನೇ ಆಯ್ಕೆಯನ್ನ ಆಯ್ಕೆ ಮಾಡ್ಕೊಂಡಂತ ಆತ್ಮಗಳು ಮಾಸ್ಟರ್ಸ್. ಆ ಸಾಧನೆಯನ್ನು ಕೈಗೊಂಡು ವಿಶ್ವದ ಮಹಾನ್ ರಂಗದಲ್ಲಿ ತಮ್ಮ ಛಾಪನ್ನು ಮೂಡಿಸಿವೆ. ನಾವು ಈಗಲೇ ಎಷ್ಟೊಂದು ಜನ ಯೋಗಿಗಳ ಬಗ್ಗೆ ತಿಳಿದಿದ್ವಿ ಮಾಸ್ಟರ್, ಅವರೆಲ್ಲರೂ ಕೂಡ ಈ ಆಯ್ಕೆ ಮುಖಾಂತರ ಬಂದಂತವ್ರು ಮಾಸ್ಟರ್. ಈ ಪಥದಲ್ಲಿ ಸಾಧನೆಯು ನಿರಂತರ ಸಾಗುತ್ತಿರುತ್ತದೆ. ನಾವುಗಳು ಸಹ ಈ ಪಥದಲ್ಲಿ ನಿರಂತರ ಸಾಧನೆಯ ಹಾದಿಯಲ್ಲಿ ಪಯಣಿಸುತ್ತಿರುವ ಸಾಧಕರು. ಮಹರ್ಷಿಗಳು ಹೇಳ್ತಿದ್ದಾರೆ ಮಾಸ್ಟರ್, ನಾವು 2ನೇ ಪಥದವನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಾಧಕರು. ನಾವು ನಿರಂತರ ಸಾಧನೆಯಲ್ಲೂ ಇದೀವಿ ನಾವು ಈ ಪಥದಲ್ಲಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೇಲಿನ 2 ಪಥಗಳಲ್ಲಿನ ಆಯ್ಕೆ ಆತ್ಮಕ್ಕೆ ಸಂಬಂಧಿಸಿದಂತಹದ್ದು. ಈ ಮೇಲಿನ ಎರಡು ಆಯ್ಕೆಗಳಲ್ಲಿ ಯಾರು ಹೇಳುವುದಲ್ಲ ಅಂತ ಈಗಾಗಲೇ ತಿಳಿದಿದೀವಿ ಮಾಸ್ಟರ್ಸ್, ಅದು ಆಯ್ಕೆ ನಮ್ದೇ ಆಗಿರ್ತದೆ. ಮೊದಲ ಪಥದಲ್ಲಿ ಆತ್ಮಗಳು ಹುಟ್ಟು ಸಾವಿನ ಪಯಣದಲ್ಲಿ ಅನೇಕ ಅನುಭವಗಳನ್ನು ಪಡೆಯುವಂತೆ, ಇನ್ನೊಂದು ಪಥದಲ್ಲಿನ ಆತ್ಮಗಳು ವಿಶ್ವದೆಲ್ಲೆಡೆ ಪ್ರಚಲಿತವಿರುವ ವಿವಿಧ ರೂಪದ ಜೀವನ ಕ್ರಮಗಳನ್ನು ಕುರಿತು ಅಭ್ಯಸಿಸುತ್ತಾ ಪ್ರತಿ ಲೋಕಗಳ ಪ್ರಣಾಳಿಕೆಯನ್ನು ಗಮನಿಸುತ್ತಾ
ಅವುಗಳ ಮೇಲ್ವಿಚಾರಣೆಯನ್ನು ಮಾಡುತ್ತಾ ವಿಶಿಷ್ಟ ಕಾರ್ಯ ವೈಖರಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತವೆ. ನಾವೀಗಾಗ್ಲೇ ಜನನಕ್ಕೆ ಮುಂಚೆ ಎಷ್ಟೆಲ್ಲ ಕಾರ್ಯಗಳು ನಡೀತದವೆ, ಅದನ್ನೆಲ್ಲ ಹೇಗ್ ನಡೀತದೆ, ಯಾರು ನಡೆಸ್ತಾರೆ ಅಂತ ಯೋಚನೆ ಮಾಡ್ತಿದ್ವಲ್ಲ ಮಾಸ್ಟರ್ಸ್. ನಾವು ಆತ್ಮಗಳೇ ಅಲ್ಲಿ ಹೋದಾಗ ನಾವು ಯಾವ ಪಥವನ್ನು ಆಯ್ಕೆ ಮಾಡ್ಕೊಂತೀವೋ ಅದರ ಪ್ರಕಾರ ಕೆಲಸಗಳು ಸಿಗ್ತಾ ಹೋಗ್ತದೆ ಮಾಸ್ಟರ್ಸ್. ಈ 2ನೇ ಪಥದಲ್ಲಿರ್ತಕ್ಕಂಥ ಆತ್ಮಗಳು ಏನ್ ಮಾಡ್ತಾರಂದ್ರೆ ವಿಶ್ವದೆಲ್ಲೆಡೆ ಪ್ರಚಲಿತ ಇರ್ತಕ್ಕಂಥ ವಿವಿಧ ರೂಪದ ಜೀವನ ಕ್ರಮಗಳನ್ನ ಅಭ್ಯಾಸ ಮಾಡ್ತಾರೆ ಮಾಸ್ಟರ್ಸ್. ಅದೇ ರೀತಿ ಪ್ರತಿ ಲೋಕಗಳ ಪ್ರಣಾಳಿಕೆಯನ್ನು ಗಮನಿಸ್ತಾರೆ. ಪ್ರತಿ ಲೋಕದಲ್ಲಿರ್ತಕ್ಕಂಥ ಪ್ರಣಾಳಿಕೆಯನ್ನು ಕೂಡ ಗಮನಿಸಿ ಅವುಗಳ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಮಾಸ್ಟರ್ಸ್. ಹಾಗೆ ವಿಶಿಷ್ಟ ವೈಖರಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುತ್ತವೆ. ಅಪರಿಮಿತವಾದ ಶಕ್ತಿ ಅದು. ಮತ್ತೆ ಚೈತನ್ಯಗಳನ್ನು ಪ್ರತಿ ಆತ್ಮವೂ ಪಡೆದಿರುತ್ತದೆ. ನಾವೆಲ್ಲರೂ ಬೆಳಕಿನ ರೂಪದಲ್ಲಿ ಇರ್ತಕ್ಕಂಥ ಆ ಚೈತನ್ಯಗಳು ಮೇಲಿನ ಲೋಕಗಳಲ್ಲಿ ಅವರಲ್ಲಿ ಇನ್ನೂ ಅಪರಿಮಿತವಾದ ಶಕ್ತಿ ಇರ್ತದೆ. ಮತ್ತೆ ಚೈತನ್ಯಗಳನ್ನು ಪ್ರತಿ ಆತ್ಮನೂ ಕೂಡ ಪಡೆದುಕೊಂಡಿರ್ತದೆ. ಆದರೆ ಆ ಅರಿವು ಮೂಡಿಸಿಕೊಂಡು ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಂಡು ಶಕ್ತಿ ಚೈತನ್ಯ ಉಪಯೋಗ ಮಾಡಿದಾಗಲೇ ಸತ್ಯ ಆನಂದದ ಅರಿವಾಗುವುದು. ನಾವು ಜೀವನ ಮಾಡ್ಬೇಕಾದ್ರೆ ಇವನ್ನೆಲ್ಲ ಅಳವಡಿಸ್ಕೋಬೇಕು. ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ, ಚೈತನ್ಯ ಇದೆ, ನಾನೊಂದು ಆತ್ಮ, ಆ ಶಕ್ತಿ ಚೈತನ್ಯದ ಉಪಯೋಗವನ್ನ ನಾನು ಪಡಿಬೇಕು, ಸತ್ಯವನ್ನು ಪಡಿಬೇಕು, ನಾನು ಆನಂದವಾಗಿ ಜೀವನ ಮಾಡ್ಬೇಕು ಅನ್ನೋ ಅರಿವಾಗ್ಬೇಕು ಮಾಸ್ಟರ್ಸ್. ಆಗ ಮಾತ್ರ ಭೂಮಿಯಲ್ಲಿ ಪಾತ್ರದ ಮೇಲೆ ಪಾತ್ರ ಮಾಡುತ್ತಾ ಅಜ್ಞಾನದಲ್ಲಿ ಮುಳುಗಿದ ಆತ್ಮಗಳನ್ನು, ಭೂಮಿಯಲ್ಲಿ ಜೀವನ ಮಾಡ್ಬೇಕಾದ್ರೆ ನಾವೇನಾದ್ರೂ ಅಜ್ಞಾನದಲ್ಲಿ ಮುಳುಗಿದ್ರೆ ಆತ್ಮಗಳನ್ನು ಆಗಿಂದಾಗ್ಗೆ ಎಚ್ಚರಿಸಲು, ಆ ಅಜ್ಞಾನದಲ್ಲಿ ಮುಳುಗಿದಂತ ಆತ್ಮಗಳನ್ನು ಎಚ್ಚರಿಸಲಿಕ್ಕೆ ನಾವು ಆಯಾ ಪಥದಲ್ಲಿ ಸಾಧನೆಗೈದ ಆತ್ಮಗಳು ಪ್ರಯತ್ನಿಸುತ್ತವೆ. ಒಬ್ಬೊಬ್ರು ಏನ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ಜ್ಞಾನವನ್ನ ಪಡೆದಂತಹವರು ಅದರಲ್ಲಿ ಸಾಧನೆಗೈದಂತ ಆತ್ಮಗಳು ಅಜ್ಞಾನದಲ್ಲಿರ್ತಕ್ಕಂಥ ಭೂಮಿ ಮೇಲೆ ಅಜ್ಞಾನದಲ್ಲಿರ್ತಕ್ಕಂಥ ಆತ್ಮಗಳನ್ನ ಎಚ್ಚರಿಸಲಿಕ್ಕೆ ಪ್ರಯತ್ನಿಸುತ್ತವೆ. ಅಂತ ಆತ್ಮಗಳು ಭೂಮಿಯಲ್ಲಿ ಪ್ರಚಲಿತವಿರುವ ಕಾಲಮಾನ ಹಾಗೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಜ್ಞಾನವನ್ನು ನೀಡುವ ಸಲುವಾಗಿ ತಮ್ಮ ಪಾತ್ರಗಳನ್ನು ವಿಶಿಷ್ಟ ರೀತಿಯಲ್ಲಿ ಚಿತ್ರಿಸಿಕೊಂಡು ಜನಿಸುತ್ತವೆ. ಈಗಾಗಲೇ ತಿಳಿದಿದ್ದೀವಲ್ಲ ಮಾಸ್ಟರ್, ಸಾಕಷ್ಟು ಯೋಗಿಗಳು ಈ ಭೂಮಿಗೆ ಬಂದಿದ್ದಾರೆ, ದಾಸರು, ವಚನಕಾರರು, ತತ್ವಜ್ಞಾನಿಗಳು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಂದಿರೋದು ನಮ್ಮನ್ನ ಎಚ್ಚರಿಸ್ಲಿಕ್ಕೋಸ್ಕರನೇ ಆ ಎಲ್ಲ ಪಾತ್ರಗಳಲ್ಲಿ ಕೂಡ ಬಂದಿದ್ದು ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ಜೀವನವನ್ನ ಚಿತ್ರಿಸಿಕೊಂಡು ಬಂದಿರ್ತಾರೆ. ಈಗ ನಮ್ಮ ಗುರುಗಳ ಧ್ಯಾನ ಮಾರ್ಗವನ್ನು ತೋರಿಸಿರ್ತಕ್ಕಂಥ ಪತ್ರಿಜಿ ಗುರುಗಳು ಕೂಡ ಅದೇ ನಿಟ್ಟಿನಲ್ಲಿ ಅಂತ ಪಥದಲ್ಲಿದ್ದಂತೆ ಬಂದಂತ ಮಾಸ್ಟರ್ಸ್. ಇಂಥ ಕಾರ್ಯಕ್ರಮಗಳನ್ನು ಕೈಗೊಂಡ ಆತ್ಮಗಳಿಗೆ ದೊರೆಯುವ ಅನುಭವಗಳು ಅಸಾಧಾರಣವಾದವುಗಳು. ಇಂಥ ಕಾರ್ಯದಲ್ಲಿ ನಿರತಗೊಂಡಿರ್ತಕ್ಕಂಥ ಆತ್ಮಗಳಿಗೆ ದೊರೆತಕ್ಕಂಥ ಅನುಭವ ಅಂತಕ್ಕಂಥದ್ದು ಅಸಾಧಾರಣವಾದದ್ದು. ಆದರೆ ಅಷ್ಟೇ ಕಷ್ಟಕರವೂ ಕೂಡ. ಅವ್ರು ಬಂದಿದ್ದಾರೆ ಅಂದ ತಕ್ಷಣ ನಾವೇನು ಗೌರವಯುತವಾಗಿ ನೋಡ್ತಿದ್ವಿ ಮಾಸ್ಟರ್ಸ್. ಯಾಕಂದ್ರೆ ನಾವೆಲ್ಲರೂ ದೇವರುಗಳಾದ್ರೂ ಕೂಡ ನಮಗೆ ಅದರ ಜ್ಞಾನ ಇಲ್ಲ. ನಮ್ಮ ಅಜ್ಞಾನದಿಂದ ನಾವು ಎಲ್ಲ ಆತ್ಮಗಳನ್ನು ಕೂಡ ಕೇವಲವಾಗಿ ಬರೀ ನಮ್ಮ ಆತ್ಮನೇ ಸ್ವತಃ ನಮ್ಮ ಆತ್ಮವನ್ನು ಕೂಡ ಕೇವಲವಾಗಿ ನೋಡೋ ಗುಣಗಳನ್ನು ಬೆಳೆಸ್ಕೊಂಡಿರೋ ನಿರ್ಗುಣಿಗಳಾಗಿದ್ದೀವಿ. ದುರ್ಗುಣಿಗಳಾಗಿರೋದ್ರಿಂದ ಈ ನಿರ್ಗುಣತ್ವಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ರೆ ಎಷ್ಟೇ ಕಷ್ಟಕರವಾದರೂ ಕೂಡ ಈ ಪಥದ ಕಾರ್ಯವೈಖರಿಯನ್ನು ತಿಳಿಯ ಬಯಸುತ್ತೀರಾ, ಬನ್ನಿ ಅಂತ ಹೇಳಿ ಕರಿತಿದ್ದಾರೆ ಮಾಸ್ಟರ್ಸ್. ಆ ಕಾರ್ಯವೈಖರಿ ಅನ್ನೋದು ಕಷ್ಟನೇ, ಆದ್ರೆ ಅದನ್ನ ತಿಳಿಬೇಕು ಅಂದ್ರೆ ಸತ್ಯದ ಕಡೆಗೆ ನೀವು ಒಂದ್ ಹೆಜ್ಜೆ ಇಟ್ಟಿದ್ದೀರಾ ಅಂದ್ರೆ ನಿಮಗೆ ಈ ವಿಷಯವನ್ನ ತಿಳಿಸ್ಲಿಕ್ಕೆ ನಾವು ಸಂಸಿದ್ಧರಾಗಿದ್ದಾರೆ, ಬನ್ನಿ ಅಂತ ಹೇಳಿ ಕರಿತಿದ್ದಾರೆ ಮಾಸ್ಟರ್ಸ್. ಭೂಮಿಯಲ್ಲಿ ಪಾತ್ರ ಮಾಡಲು ನಿರ್ಧರಿಸಿ ಭೂಮಿಗೆ ಬಂದ ಪ್ರತಿ ಆತ್ಮಗಳು ತಮ್ಮ ನೈಜ ಸ್ಥಿತಿಯನ್ನು ತಿಳಿದು ಆತ್ಮದ ಉದ್ದೇಶವನ್ನು ತಿಳಿಯುವವರೆಗೂ ಪಾತ್ರ ಮಾಡುತ್ತಲೇ ಇರಬೇಕಾದ್ದೇ. ಭೂಮಿಯಲ್ಲಿ ನಾವು ಪಾತ್ರ ಮಾಡಬೇಕು ಅಂತ ಒಂದು ಬಾರಿ ನಿರ್ಧರಿಸ್ಕೊಂಡ್ಬಿಟ್ರೆ ಭೂಮಿಗೆ ಬಂದ ಪ್ರತಿ ಆತ್ಮಗೂ ಕೂಡ ತಮ್ಮ ನೈಜ ಸ್ಥಿತಿಯ ನಾನು ಆತ್ಮ ಅಂತ ತಿಳಿಯೋವರೆಗೂ, ಆ ಉದ್ದೇಶವನ್ನು ನಾನು ಬಂದ ಉದ್ದೇಶ ಏನು ಅಂತ ತಿಳಿಯೋವರೆಗೂ ಪುನಃ ಪಾತ್ರಗಳನ್ನ ಮಾಡ್ಲೇಬೇಕಾಗ್ತದೆ. ನಂತರ ಆತ್ಮದ ಸಾಧನಾ ಶಕ್ತಿಯ ಅನುಸಾರವಾಗಿ ಆತ್ಮ ಸಾಧನೆ ಯಾವ ಮಟ್ಟದ ಸಾಧನೆಯ ಮಾಡುತ್ತೋ ಆ ಶಕ್ತಿಯ ಅನುಸಾರವಾಗಿ ಕಾರ್ಯವನ್ನು ಕೈಗೊಳ್ಳಲು ವಿಶ್ವ ಪ್ರಣಾಳಿಕೆಯ ಆಡಳಿತವನ್ನು ನಿರ್ವಹಿಸುವ ವರಿಷ್ಠರ ಸೂಚನೆಗಳ ಮೇರೆಗೆ ಕಾರ್ಯ ಪ್ರಾರಂಭವಾಗುವುದು. ನಮ್ಮ ಸಾಧನೆ ಹೆಚ್ಚಾದಂಗೆ ನಮಗೆ ಅಭೂತಪೂರ್ವವಾದ ಶಕ್ತಿ ದೊರೆಯುತ್ತದೆ ಅಂತ ಹೇಳ್ತಿದ್ದೇವಲ್ಲ ಮಾಸ್ಟರ್ಸ್. ಅದು ಇದೇ ನಿಟ್ಟಿನಲ್ಲಿ ಮಾಸ್ಟರ್ಸ್. ನಾವು ಶಕ್ತಿ ಅನುಸಾರವಾಗಿ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರೆ
ಈ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಧ್ಯಾನ ಪ್ರಚಾರ ಮಾಡ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು, ಬೇರೆಯವರನ್ನು ಕೂಡ ಈ ಮಾರ್ಗಕ್ಕೆ ಕರೆತರ್ತಕ್ಕಂಥದ್ದು. ನಾನ್ ಬಂದಿರೋದೇ ಇಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ, ನನ್ನದೇ ಬೇರೆ ಲೋಕ ಅಂತ ಬರ್ತಾಗ ಈ ವಿಶ್ವ ಪ್ರಣಾಳಿಕೆಯ ಆಡಳಿತದ ಬಗ್ಗೆ ನಿರ್ವಹಿಸ್ತಕ್ಕಂಥ ವರಿಷ್ಠರ ಸೂಚನೆಗಳು ನಮಗೆ ದೊರೀತಾ ಹೋಗ್ತದೆ. ಅದರ ಮೇರೆಗೆ ನಾವು ಕಾರ್ಯಗಳನ್ನ ನಿರ್ವಹಿಸ್ತಾ ಹೋಗ್ತೀವಿ ಇದೇ ಭೂಮಿಯಲ್ಲಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪರಮಾತ್ಮನಿಂದ ಸೃಷ್ಟಿಗೊಂಡ ಪ್ರತಿ ಲೋಕಗಳ ಪ್ರತಿ ಕಾರ್ಯಗಳು ವಿಶ್ವ ಪ್ರಣಾಳಿಕೆಯ ಮೂಲಕವೇ ನಡೆಯುತ್ತದೆ. ಪರಮಾತ್ಮನಿಂದ ಸೃಷ್ಟಿಗೊಂಡಿರ್ತಕ್ಕಂಥ ಇನ್ನು ಸಾಕಷ್ಟು ಲೋಕಗಳು, ಕೋಟ್ಯಾನುಕೋಟಿ ಲೋಕಗಳು ಅಂತ ಇದಾವೆ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್. ಅವೆಲ್ಲ ಲೋಕಗಳ ಪ್ರತಿ ಕಾರ್ಯಗಳು ಕೂಡ ವಿಶ್ವ ಪ್ರಣಾಳಿಕೆ ಅಂತ ಏನಿದೆಯಲ್ಲ ಅದರ ಮೂಲಕನೇ ನಡೀತದೆ. ಈ ವಿಶ್ವ ಪ್ರಣಾಳಿಕೆಯ ಮೇಲ್ವಿಚಾರಣೆಯನ್ನು ಪ್ರತಿ ಮನ್ವಂತರಕ್ಕೂ ಒಬ್ಬೊಬ್ಬ ಬ್ರಹ್ಮರ್ಷಿಗಳು ನಿರ್ವಹಿಸುತ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ವಿಶ್ವ ಪ್ರಣಾಳಿಕೆಯ ಮೇಲ್ವಿಚಾರಣೆಯನ್ನು ಪ್ರತಿ ಮನ್ವಂತರ ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ನಾವು ಒಂದು ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷಗಳು ಅಂತ ಹೇಳ್ತೀವಿ. ಒಂದು ದಿನ ಅಂತ ಹೇಳಿದ್ರೆ 24 ಗಂಟೆಗಳು ಅಂತ ಹೇಳ್ತೀವಿ. 7 ದಿನಗಳಿಗೆ ಒಂದು ವಾರ ಅಂತ ಹೇಳ್ತೀವಿ. 4 ವಾರಗಳಿಗೆ ಒಂದು ತಿಂಗಳು ಅಂತ ಹೇಳ್ತೀವಿ. 2 ತಿಂಗಳಿಗೆ ಒಂದು ಋತು ಅಂತ ಹೇಳ್ತೀವಿ. ಅದೇ 6 ಋತುಗಳಿಗೆ ಒಂದು ವರ್ಷ ಅಂತ ಹೇಳ್ತೀವಿ. 100 ವರ್ಷಕ್ಕೆ ಒಂದು ಶತಕ ಅಂತ ಹೇಳ್ತೇವೆ. 10 ಶತಕಕ್ಕೆ ಒಂದು ಸಹಸ್ರಾಬ್ದಿ ಅಂತ ಹೇಳ್ತೀವಿ. ಇಂಥ 432 ಸಹಸ್ರಾಬ್ದಿ ವರ್ಷಗಳಿಗೆ ಕಲಿಯುಗ ಅಂತ ಹೇಳ್ತಾರಂತೆ ಮಾಸ್ಟರ್ಸ್. ಅದೇ ತರ ನೀವು ಯುಗಗಳ ಬಗ್ಗೆ ತಿಳಿದಿದ್ದೀರಾ. ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಸತ್ಯಯುಗ ಅಂತ ಹೇಳ್ಬಿಟ್ಟು ಕಲಿಯುಗದ 2 ಪಟ್ಟು ದ್ವಾಪರ ಯುಗ ಇರ್ತದಂತೆ ಮಾಸ್ಟರ್ಸ್. ಕಲಿಯುಗ ಅಂತಕ್ಕಂಥದ್ದು 4,32,000 ವರ್ಷಗಳಾದ್ರೆ ದ್ವಾಪರ ಯುಗ ಅಂತಕ್ಕಂಥದ್ದು 8,64,000 ವರ್ಷಗಳ ಕಾಲಾವಧಿ ಅಂತೆ ಮಾಸ್ಟರ್ಸ್. ತ್ರೇತಾಯುಗ ಅಂತಕ್ಕಂಥದ್ದು ಕಲಿಯುಗದ 3 ಪಟ್ಟು ಅಂತೆ ಮಾಸ್ಟರ್ಸ್. ಅದು 1,29,000 12,96,000 ವರ್ಷಗಳು ಅಂತೆ ಮಾಸ್ಟರ್ಸ್. ನೆಕ್ಸ್ಟ್ ಸತ್ಯಯುಗ ಅಂತಕ್ಕಂಥದ್ದು ಅದರ 4 ಪಟ್ಟು ಅಂತೆ ಮಾಸ್ಟರ್ಸ್. ಹೀಗಾಗಿ ಈ 4 ಯುಗಗಳನ್ನ ಸೇರಿಸಿದ್ರೆ ಒಂದು ಮಹಾಯುಗ ಅಂತ ಕರಿತೀವಿ. ಅಂತ 71 ಮಹಾಯುಗಗಳಿಗೆ ಒಂದು ಮನ್ವಂತರ ಅಂತೆ ಮಾಸ್ಟರ್ಸ್. ಅಂತ 71 ಮಹಾಯುಗಕ್ಕೆ ಒಂದು ಮನ್ವಂತರ ಅಂತ ಅಂದಾಗ ಆ 14 ಮನ್ವಂತರಗಳಿಗೆ ಒಂದು ಕಲ್ಪ ಅಂತ ಕರಿತೀವಂತೆ ಮಾಸ್ಟರ್ಸ್. ಈ ಏನು ಒಂದು ಕಲ್ಪ ಅಂತ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಅಂತ ಕಲ್ಪದಲ್ಲಿ ಒಂದು ಕಲ್ಪ ಬ್ರಹ್ಮನ ಒಂದು ಹಗಲು ಅಂತೆ. ಅದೇ ಒಂದು ಕಲ್ಪ ಒಂದು ಬ್ರಹ್ಮನ ರಾತ್ರಿ ಆಗುತ್ತಂತೆ ಮಾಸ್ಟರ್ಸ್. ಆದ್ರೆ ನಾವು ಈಗ 28ನೇ ಮಹಾಯುಗದ ಶ್ವೇತ ವರಹ ಕಲ್ಪದಲ್ಲಿ ಜೀವಿತ ಮಾಡ್ತಾ ಇದ್ದೀವಿ. ಹಾಗೆ 7ನೇ ಮನ್ವಂತರದ ವೈವಸಂತ ಮನ್ವಂತರದಲ್ಲಿ ಜೀವಿತ ಇದ್ದೀವಂತೆ ಮಾಸ್ಟರ್ಸ್. ಅದು ಹಗಲಿನ ಕಲ್ಪದಲ್ಲಿ ಇದ್ದೀವಂತೆ ಮಾಸ್ಟರ್ಸ್ ನಾವು. ಇದಕ್ಕಾಗಿ ಈಗಾಗ್ಲೇ 50 ಮನ್ವಂತರಗಳು ಸವಿದಿವೆ ಅಂತೆ ಮಾಸ್ಟರ್ಸ್. ಇದು 51ನೇ ಮನ್ವಂತರ ಅಂತೆ. ಪ್ರತಿ ಮನ್ವಂತರಕ್ಕೂ ಒಬ್ಬೊಬ್ಬ ಬ್ರಹ್ಮರ್ಷಿ ಇರ್ತಾರಂತೆ ಮಾಸ್ಟರ್ಸ್. ಈಗ ಒಬ್ಬೊಬ್ಬ ಬ್ರಹ್ಮರ್ಷಿಗಳು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಈ ಪ್ರಸ್ತುತ ಮನ್ವಂತರದಲ್ಲಿ ಬ್ರಹ್ಮರ್ಷಿ ಮಾರ್ಕಂಡೇಯರು ಇರ್ತಾರಂತೆ ಮಾಸ್ಟರ್ಸ್. ಈ ಪ್ರತಿಯೊಂದು ಮನ್ವಂತರದಲ್ಲೂ ಬ್ರಹ್ಮರು ಚೇಂಜ್ ಆಗ್ತಾರೆ, ಇಂದ್ರರು ಚೇಂಜ್ ಆಗ್ತಾ ಇರ್ತಾರೆ, ಸಪ್ತ ಋಷಿಗಳು ಬದಲಾಗ್ತಾ ಇರ್ತಾರೆ. ಪ್ರತಿಯೊಂದನು ಕೂಡ ಬದಲಾವಣೆ ಹೊಂದ್ತಾ ಹೋಗ್ತದಂತೆ ಮಾಸ್ಟರ್ಸ್. ಈ ಸರಿ ಇರ್ತಕ್ಕಂತಹ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಮಾರ್ಕಂಡೇಯರು ಬ್ರಹ್ಮರ್ಷಿಗಳಾಗಿದ್ದಾರಂತೆ ಮಾಸ್ಟರ್ಸ್. ಅವರು ಇದಕ್ಕೆ ವಿಶ್ವ ಪ್ರಣಾಳಿಕೆ ಎಂದರೆ ವಿಶ್ವದ ಎಲ್ಲ ಲೋಕಗಳಿಗೂ ಸಂಬಂಧಪಟ್ಟ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಕಾರ್ಯಕರ್ತರುಗಳ ಒಂದು ಒಕ್ಕೂಟ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪರಮಾತ್ಮನ ಅನುಭವ ಸಾರಾಂಶ ನಿಮಿತ್ತ ಸೃಷ್ಟಿಗೊಂಡ ಎಲ್ಲ ಲೋಕಗಳ ಕಾರ್ಯಕಾರಣಗಳು ಸರಿಯಾದ ರೀತಿಯಲ್ಲಿ ಸಾಕಾರಗೊಂಡು ತತ್ಸಂಬಂಧಿತ ಪರಿಣಾಮವನ್ನು ಪರಿಶೀಲಿಸುವ ಕಾರ್ಯಾಗಾರ ಇದಾಗಿದೆ. ಅಂದ್ರೆ ಪರಮಾತ್ಮನ ಅನುಭವದ ಸಾರಾಂಶದ ನಿಮಿತ್ತ ಪರಮಾತ್ಮನಿಗೆ ನಾವು ಈ ಭೂಮಿಯನ್ನು ಸೃಷ್ಟಿಸ್ಬೇಕು ಅಂತ ಮನಸ್ಸು ಬಂದಾಗ್ಲೇ ಅಲ್ವಾ ಮಾಸ್ಟರ್ ಸೃಷ್ಟಿಸಿದ್ದು. ಅದರಿಂದ ಮನುಷ್ಯರನ್ನು ಸೃಷ್ಟಿಸಿ ಈ ಮನುಷ್ಯರು ಪಡಿತಕ್ಕಂತ ಅನುಭವಗಳ ಆಧಾರ ಎಲ್ಲದನ್ನು ಕೂಡ ಅವರಿಗೆ ಆಕಾಶಕ್ಕೆ ರೆಕಾರ್ಡ್ ಮುಖಾಂತರ ಹೋಗ್ತಾ ಇರ್ತದಲ್ಲ ಮಾಸ್ಟರ್ಸ್. ಅದರಿಂದ ಅವ್ರಿಗೆ ಬರ್ತಕ್ಕಂತ ಅನುಭವ ಸಾರಾಂಶದ ನಿಮಿತ್ತ ಸೃಷ್ಟಿಗೊಂಡಂತ ಎಲ್ಲ ಲೋಕಗಳು ಅವುಗಳ ಕಾರ್ಯ ಮತ್ತು ಕಾರಣಗಳು ಏನು, ಸರಿಯಾದ ರೀತಿಯಲ್ಲಿ ಸಾಕಾರಗೊಂಡಾಗ ತತ್ಸಂಬಂಧಿತ ಪರಿಣಾಮ ಏನಾಯ್ತು, ಇವನ್ನೆಲ್ಲವನ್ನ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತದೆ ಮಾಸ್ಟರ್ಸ್. ವಿಶ್ವ ಪ್ರಣಾಳಿಕೆಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ಅನೇಕ ಲೋಕಗಳಲ್ಲಿ
ಅನೇಕ ಜನ್ಮಗಳನ್ನು ಪಡೆದು ಅಧಿಕ ಸಾಧನೆಯನ್ನು ಮಾಡಿ ಅಪಾರವಾದ ಜ್ಞಾನವನ್ನು ಸಂಪಾದಿಸಿ ಪರಮಾತ್ಮನ ಬೃಹತ್ ಕಾರ್ಯಾಗಾರದಲ್ಲಿ ಕಾರ್ಯ ಮಾಡಲು ಉದ್ದೇಶಿತರಾಗಿ ಬಂದಿರುವಂತವರುಗಳಾಗಿರುತ್ತಾರೆ. ಇವರು ಕೂಡ ನಮ್ಮ ತರನೇ ಅನೇಕ ಜನ್ಮಗಳನ್ನು ಪಡೆದಿರ್ತಾರೆ. ಆದರೆ ಜನ್ಮವನ್ನು ಪಡೆದಾಗ ಅಧಿಕ ಸಾಧನೆಯನ್ನು ಮಾಡಿಬಿಟ್ಟು ಅಪಾರವಾದ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿಕೊಂಡು ಪರಮಾತ್ಮನ ಬಳಿ ಹೋದಾಗ ಎರಡನೇ ಪಥವನ್ನು ಆಯ್ಕೆ ಮಾಡಿಕೊಂಡು ಬೃಹತ್ ಕಾರ್ಯಾಗಾರದಲ್ಲಿ ಕಾರ್ಯ ಮಾಡಲಿಕ್ಕೆ ಉದ್ದೇಶಿತರಾಗಿರುತ್ತಾರೆ. ಮೊದಲಲ್ಲಿ ತಿಳಿಸಿದಂತೆ ಭೂಮಿಯಲ್ಲಿ ಪಾತ್ರ ಮಾಡಲು ಅವಶ್ಯವಿರುವ ಶರೀರಗಳ ರಚನೆಯಲ್ಲಿ ಮೊದಲೇ ತಿಳಿದೀವಲ್ಲ ಮಾಸ್ಟರ್ಸ್, ಭೂಮಿಯಲ್ಲಿ ಪಾತ್ರ ಮಾಡಬೇಕು ಅಂತ ಯಾರು ಬಯಸ್ತಾರೋ ಅವರಿಗೋಸ್ಕರ ಶರೀರ ರಚನೆ ಕಾರ್ಯವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಆ ಶರೀರಗಳ ರಚನೆ ಕಾರ್ಯಲ್ಲಿ ಮೊದಲನೆಯದಾಗಿ ಆ ಕೆಲಸವನ್ನ ಕೊಡ್ತಾರಂತೆ ಮಾಸ್ಟರ್ಸ್. ಮತ್ತು ಪಾತ್ರದ ಅಂತ್ಯದ ನಂತರ ನಡೆಯುವ ಕ್ರಿಯೆಗಳಲ್ಲಿ ಆ ಮರಣದ ನಂತರ ಏನೇನ್ ಕ್ರಿಯೆಗಳು ನಡೀತವೆ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್, ಅವುಗಳ ಕ್ರಿಯೆಗಳಲ್ಲಿ ಕಾಣುವ ಕಾರ್ಯಕರ್ತರುಗಳೆಲ್ಲ ಈ ವಿಶ್ವ ಪ್ರಣಾಳಿಕೆಯ ಕಾರ್ಯಾಗಾರದ ಕಾರ್ಯಕರ್ತರೇ ಆಗಿದ್ದಾರೆ. ಇಷ್ಟೇ ಅಲ್ಲದೆ ವಿಶ್ವದ ಪ್ರಕೃತಿಯಲ್ಲಿ ಈ ವಿಶ್ವದ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಪ್ರತಿ ಬದಲಾವಣೆ ನಾವೇನೆಲ್ಲ ಹೇಳ್ತಿದೀವಲ್ಲ ಮಾಸ್ಟರ್ಸ್, ಈ ಪ್ರಕೃತಿ ವಿಕೋಪಗಳು ಅಂತ ಅವನ್ನೆಲ್ಲ ಮಾಡಿಸ್ತಾಕ್ ಬಿದ್ದಾರೆ ಅಂತ ಹೇಳ್ಬಿಟ್ರೆ ಯಾಕೆ ಆಗ್ತಿದಾವೆ ಅಂತ ಹೇಳಿದ್ರೆ ಇಲ್ಲಿ ಬದಲಾವಣೆ ಸಾಧ್ಯತೆ ಅಗತ್ಯತೆ ಇದ್ದಾಗ ಒಂದಲ್ಲ ಒಂದು ರೂಪದಲ್ಲಿ ಅದನ್ನು ಬದಲಾವಣೆಯನ್ನ ಮಾಡೋದ್ರ ಮುಖಾಂತರ ಆದ್ರೂ ಅರಿವು ಬರ್ತದೇನೋ ಅಂತ ಹೇಳ್ಬಿಟ್ಟು ಪ್ರಕೃತಿಯಲ್ಲಿ ಆಗಾಗ್ಲೇ ಬದಲಾವಣೆ ಆಗ್ತಾ ಇರ್ತದೆ. ಆಗು ಹೋಗುಗಳ ನಿರ್ವಾಹಕರು ಸಹ ಈ ಕಾರ್ಯಕರ್ತರೇ ಆಗಿರುತ್ತಾರೆ. ಅದರ ಆಗು ಹೋಗಿಗೆ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಇದೇ ಕಾರ್ಯಕರ್ತರು. ವಿಶ್ವದ ಯಾವುದೇ ಲೋಕದಲ್ಲಿ ಹೊಸ ಆವಿಷ್ಕಾರ ನಡೆಯಲು ಮೂಲ ವಿಜ್ಞಾನಿಗಳು ಕೂಡ ಇವರುಗಳೇ. ನಾವೇನು ಇಲ್ಲಿ ಭೂಲೋಕದಲ್ಲಿ ವಿಜ್ಞಾನಿಗಳಂತ ನೋಡ್ತಿದೀವಲ್ಲ ಮಾಸ್ಟರ್ಸ್, ಈ ಲೋಕದಲ್ಲಿ ಹೊಸ ಆವಿಷ್ಕಾರ ಏನಾದ್ರೂ ಹೊಸದ್ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ ಆ ವಿಜ್ಞಾನಿಗಳಿಗೆ ಜ್ಞಾನ ಕೊಡ್ತಕ್ಕಂಥವ್ರು ಕೂಡ ಇವರೇನೆ. ವಿಶ್ವ ಪ್ರಣಾಳಿಕೆಯ ಕಾರ್ಯವೈಖರಿಯು ಬಹಳ ವಿಸ್ತಾರವಾದದ್ದು. ನಮ್ಮ ಜ್ಞಾನ ಮಟ್ಟಕ್ಕೆ ನಿಲುಕದಂತಹ ವಿಶ್ವ ಪ್ರಣಾಳಿಕೆಯ ಕಾರ್ಯವೈಖರಿ ಇದೆ ಮಾಸ್ಟರ್ಸ್. ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದ್ ಹೆಜ್ಜೆ ಮುಂದೆ ಇಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮಗೆ ಇಷ್ಟೇ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. ನಾವು ಇನ್ನು ಮುಂದೆ ಸಾಧನೆ ಮಾಡ್ತಾ ಆ ವಿಶ್ವ ಪ್ರಣಾಳಿಕೆ ಬಗ್ಗೆ ಅದ್ಭುತವಾದ ಜ್ಞಾನವನ್ನು ಇನ್ನೂ ಕೂಡ ನಾವು ಸಂಗ್ರಹಿಸಬಹುದು ಮಾಸ್ಟರ್ಸ್. ಇವರ ಕಾರ್ಯವ್ಯಾಪ್ತಿಯು ಬಹಳ ವಿಸ್ತಾರವಾದದ್ದು. ಇವರ ಕಾರ್ಯವ್ಯಾಪ್ತಿಯು ಹೀಗೆ ಇಂತಿಷ್ಟೇ ಎಂದು ಹೇಳಲೂಬಾರದು. ಅವರ ಕಾರ್ಯವ್ಯಾಪ್ತಿ ಅಂತಕ್ಕಂಥದ್ದು ಅವ್ರು ಹೀಗೆ ಮಾಡ್ತಾರಾ ಇಂತಿಷ್ಟೇನಾ ಅಂತ ನಮಗೆ ನಿಲುಕಲಾರದಂತ, ನಮ್ಮ ಜ್ಞಾನಕ್ಕೆ ನಿಲುಕಲಾರದಷ್ಟು ಇದೆ ಇವರ ಜ್ಞಾನ ಹಾಗೂ ಕಾರ್ಯ ನಿರಂತರವಾದದ್ದು. ಆದ್ದರಿಂದ ಈ ಎರಡನೇ ಹಂತದಲ್ಲಿ ಇರ್ತಕ್ಕಂಥ ಈ ಕಾರ್ಯಕರ್ತರು ನಿರ್ವಹಿಸ್ತಕ್ಕಂಥ ಜ್ಞಾನನೂ ಅತಿ ಅದ್ಭುತವಾದದ್ದು ಹಾಗೂ ಕಾರ್ಯನೂ ಕೂಡ ಅದ್ಭುತವಾದದ್ದು ಅಂತ ಹೇಳ್ತಾ ಇವತ್ತಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಿದ್ದೀನಿ ಗುರುಗಳೇ. ಥ್ಯಾಂಕ್ ಯು ಎಲ್ಲ ಇದನ್ನ ಇದುವರೆಗೆ ಕೇಳಿಸ್ಕೊಂಡಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಂದ್ಸರಿ ಇವತ್ತಿನ ಭಾಗ 8 ಅದ್ಭುತವಾಗಿ ತಿಳಿಸ್ಕೊಟ್ರಿ. ಸೊ ಮಾಸ್ಟರ್ಸ್, ಇಲ್ಲಿ ನಿಮ್ಗೆ ಪ್ರಶ್ನೆಗಳು ಮತ್ತೆ ಏನೇ ಅನಿಸಿಕಿದ್ರೆ ದಯವಿಟ್ಟು ಎಲ್ಲರೂ ಮಾತಾಡಿ, ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಇಷ್ಟುವರೆಗೂ ಕೇಳಿಸ್ಕೊಂಡಿದ್ರಿ. ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು, ಇಲ್ಲಾಂದ್ರೆ ಏನೇ ಅನುಭವ, ಇವತ್ತಿನ ಕಾರ್ಯಕ್ರಮದ ಅನುಭವ ಇವತ್ತು ಕೇಳಿಸ್ಕೊಂಡಿದ್ರಿ, ವಿಜಯಲಕ್ಷ್ಮಿ ಮೇಡಮ್. ಅನುಭವ ಕೇಳಿಸ್ಕೊಂಡು ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮಾಸ್ಟರ್ಸ್. ಇವತ್ತಿನ ಸತ್ಯ ಪಯಣದ ಮುಂದುವರೆದ ಭಾಗವನ್ನು ನಾವೆಲ್ಲರೂ ಕೇಳ್ಕೊಂಡು ಬಂದಿದೀವಿ. ಯಾರಿಗೆಲ್ಲ ಏನ ಅನಿಸಿಕೆ ಪ್ರಶ್ನೆಗಳು ಏನಾದ್ರೂ ಮೂಡಿದ್ದಲ್ಲಿ ದಯವಿಟ್ಟು ಮೇಡಮ್ ಜೊತೆ ಮಾತನಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ, ನಾವಿಲ್ಲಿ ಅನ್ಮ್ಯೂಟ್ ಮಾಡ್ತೀವಿ. ಓಕೆ, ಕಾಲೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಎಸ್ ಸರ್, ಮಾತಾಡಿ. ನಮಸ್ತೆ ರಂಗನಾಥ್ ಗುರುಗಳೇ. ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು. ಬಟ್ ಇದರಲ್ಲಿ ಕಾಲಮಾನಗಳು ಅಂತ ಹೇಳ್ತೀವಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ. ನಾವು 500 ವರ್ಷಗಳ ಹಿಂದೆ ಇಲ್ಲಿ ಹಂಪಿ ಅಂತ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ್ರೆ ಅವಾಗ ಎಲ್ಲ ಸೇರಿನಿಂದ ಮುತ್ತು ರತ್ನಗಳನ್ನು ಅಳಿತಾ ಇದ್ರು ಅಂತ ನಾವು ಕೇಳಿದ್ದೀವಿ, ಈ ಬುಕ್ಕದಲ್ಲೆಲ್ಲೇ ಓದಿದೀವಿ.
ಅಷ್ಟು ಅದು ಅದೇ ಒಂದು ಮಾರ್ಕೆಟ್ ಇತ್ತು ಅಂತ 500 ವರ್ಷದ ಹಿಂದೆ. ಬಟ್ ಅದೇ ತರ 2000 ವರ್ಷದ ಹಿಂದೆ ಹೋದ್ರೆ ನಮ್ಗೆ ಯೇಸು ಕ್ರಿಸ್ತ ಆ ಜನ್ಮ ತಾಳ್ತಕ್ಕಂತ ಇದು ಬರುತ್ತೆ. ಅದು ಇದು ದ್ವಾಪರ ಯುಗದಲ್ಲಿ ಬರ್ತಾರೆ. ಅಂದ್ರೆ ಇದು ಲಕ್ಷಾಂತರ ವರ್ಷ ಇಲ್ಲ. ಬಟ್ ನಾವು ಹೇಳೋದ್ರ ಪ್ರಕಾರ, ನಮಗೆ ಗೊತ್ತಿದ್ದ ಪ್ರಕಾರ ಒಂದು 5000 ವರ್ಷ ಅಂತ ಹೇಳ್ಬೋದು. ಬಟ್ ಇದರಲ್ಲಿ 1000 ವರ್ಷ 2000 ವರ್ಷ ಅಂತ ಯಾರು ಯೇಸು ಕ್ರಿಸ್ತ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಅದು ದ್ವಾಪರ ಯುಗದಿಂದ ಇವರು ಯೇಸು ಕ್ರಿಸ್ತ ಇವರೆಲ್ಲ ಧರ್ಮಗುರುಗಳು ಎಲ್ಲ ಬರ್ತಾರೆ. ಅದಕ್ಕೆ ಇದು ಲಕ್ಷಾಂತರ ವರ್ಷ ಇಲ್ಲ, ಕೇವಲ 5000 ವರ್ಷ ಅಂತ ನಮಗೆ ಗೊತ್ತಿರೋದ ಮಟ್ಟಿಗೆ. ಇದು 1250 ವರ್ಷ ಸತ್ಯಯುಗ, 1250 ವರ್ಷ ತ್ರೇತಾಯುಗ, 1250 ವರ್ಷ ದ್ವಾಪರ ಯುಗ, 1250 ವರ್ಷ ಕಲಿಯುಗ ಅಂತ ಈ ತರ ರಿಪಿಟೇಷನ್, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಯಾವ ತರ ರಿಪಿಟೇಷನ್ ಆಗುತ್ತೆ ಅದೇ ತರ ಕೂಡ ಇದು ರಿಪಿಟೇಷನ್ ಆಗ್ತಾ ಇರುತ್ತೆ ಅಂತ ನಾವು ತಿಳಿದುಪಟ್ಟಿದ್ದೀವಿ. ನಿಮ್ಮ ಪ್ರಶ್ನೆ ಏನಿದೆಯಾ ಇದರಲ್ಲಿ? ಅಂದ್ರೆ ಲಕ್ಷಾಂತರ ವರ್ಷ ಇಲ್ಲ ಇದು ಜಗತ್ತು ಅಂತ, ಈ ಅಷ್ಟು ಲಕ್ಷಾಂತರ ವರ್ಷ ಅಂತ ಹೇಳಿದ್ರಲ್ಲ, ಆ ತರ ಲಕ್ಷಾಂತರ ವರ್ಷ ಇಲ್ಲ. ಇದು 5000 ವರ್ಷದ ಒಂದು ಚಕ್ರ. ಇದು ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಈಗ ಚಳಿಗಾಲ ಬಂತು, ಮಳೆಗಾಲ ಬಂತು, ಹಿಂಗೆ ವಾತಾವರಣ ಎಲ್ಲ ಇದು ಪ್ರಕೃತಿ ಸುತ್ತಾ ಇರುತ್ತಲ್ಲ, ಅದೇ ತರ ಇದು 5000 ವರ್ಷ ಇದು ಒಂದು ಚಕ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳೋದು ಒಂದೊಂದು ಕಾಲ, ಒಂದೊಂದು ಕಾಲ. ಈಗ ಸತ್ಯಯುಗ ಒಂದೊಂದು ಯುಗ, ನೀವು ಅಲ್ಲ ಒಂದೊಂದು ಯುಗ 5000 ವರ್ಷ ಅಂತ ಇಲ್ಲದ? ಹೌದು ಗುರು, ಒಂದು ಯುಗ ಅಲ್ಲ, ಟೋಟಲಿ ಒಂದು ಈಗ ಸೃಷ್ಟಿ ಚಕ್ರನೇ ಆ ತರ ರಿಪಿಟೇಷನ್ ಆಗ್ತಾನೆ ಇರುತ್ತೆ ಅಂತ ನಾವು ತಿಳಿದುಪಟ್ಟಿದೀವಿ. ಅಂದ್ರೆ 1250 ವರ್ಷ ಸತ್ಯಯುಗ ಇರುತ್ತೆ, 1250 ವರ್ಷ ತ್ರೇತಾಯುಗ, ದ್ವಾಪರ ಯುಗ 1250 ವರ್ಷ, ಕಲಿಯುಗ 1250 ವರ್ಷ, ಈ ತರ ರಿಪಿಟೇಷನ್ ಆಗ್ತಾ ಇರುತ್ತೆ ಅಂತ ತಿಳಿಯಲ್ಪಟ್ಟಿದೀವಿ ಗುರು. ಇದೆಲ್ಲ ಲಕ್ಷಾಂತರ ವರ್ಷ ಅಂತ ಅನ್ನೋದಕ್ಕೆ ನಾವು ಹಿಂದೆ ಇತಿಹಾಸ ಹೋದ್ರೆ ಇಲ್ಲಿ ಅದೇ 500 ವರ್ಷ ಹಿಂದೆ ಹೋದ್ರೆ ನಾವು ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದು ಬೆಳ್ಳಿ, ಬಂಗಾರ, ವಜ್ರ ವೈಢೂರ್ಯಗಳನ್ನು ಅಳತೆ ಮಾಡಿಕೊಡಿ. ಅದಕ್ಕೆ ಹಿಂದೆ ಹೋದ್ರೆ ನಾವು ಸಂಪನ್ಮೂಲ ಭಾರತ ಇತ್ತು ಅಂತ ಅದು ಒಂದು ತಿಳಿಯಲ್ಪಟ್ಟಿದ್ವಿ ಗುರುಗಳೇ. ಇದು ಅಷ್ಟು ವಜ್ರ ವೈಢೂರ್ಯಗಳಿಂದ ತುಂಬಿತ್ತು ನಮ್ಮ ಭಾರತ ದೇಶ. ಇದರಿಂದ ಕೊಳ್ಳೆ ಹೊಡೆದು ಈ ತರ, ಅಂದ್ರೆ ಇದೆಲ್ಲ ಆಗಿದ್ದೆಲ್ಲ 2000 ವರ್ಷದ ಹಿಂದ್ಗಡೆ ಆಗಿತ್ತು ಅಂತ ನನ್ನ ಅನಿಸಿಕೆ. ಇದರಲ್ಲಿ ಲಕ್ಷಾಂತರ ವರ್ಷ ಇಲ್ಲ ಅಂತ ನನಗೆ ಹೇಳಲ್ಪಡಕ್ ಇಷ್ಟಪಡ್ತೀನಿ. ರೈಟ್. ಸೊ ಇದೆಲ್ಲ ಏನಂದ್ರೆ, ಈಗ ನೀವ್ ಹೇಳಿದ ಪ್ರಕಾರ ಸ್ವಲ್ಪ ಇದಕ್ಕೆಲ್ಲದಕ್ಕೂ ಪ್ರೂಫ್ ಸ್ವಲ್ಪ ಸಿಗತ್ತೆ. ನೀವ್ ಹೇಳಿದ ಪ್ರಕಾರ ಗೌತಮ್ ಬುದ್ಧರು ಬಂದಿರೋದು, ಜೀಸಸ್ ಕ್ರೈಸ್ಟ್, ಇವೆಲ್ಲ ಇತ್ತೀಚಿನ ಒಂದು 2000 ಇದೆಲ್ಲ ನಮಗೂ ಸ್ವಲ್ಪ ಕೊಲೆಮಾನಗಾರು ಅದೇ ಅಲೆತಗಾರ ಸಿಗತ್ತೆ. ಆದ್ರೆ ಇದಕ್ಕಿಂತ ಮುಂಚೆ ಹಾಗೆ ಹೋಗ್ತಾ ಇದ್ರೆ ನಮ್ಮ ಆಯುರ್ವೇದ ಹುಟ್ಟಿರೋದು ಅಲ್ವಾ, ವೇದಗಳು ಹುಟ್ಟಿರೋದು, ಉಪನಿಷತ್ತುಗಳು ಹುಟ್ಟಿರೋದು ಇದ್ರ ಆಧಾರ ಮೇಲೆ ನೀವು ಹೇಳ್ಬೇಕಾಗತ್ತೆ. ಅಂದ್ರೆ ಬುದ್ಧರು, ಈ ಗೌತಮ್ ಬುದ್ಧರು ಆಗ್ಬೋದು, ಜೀಸಸ್ ಕ್ರೈಸ್ಟ್ ಇತ್ತೀಚಿನ ಕಾಲದಲ್ಲಿ, ಅಂದ್ರೆ ಇತ್ತೀಚಿನ ಅಂದ್ರೆ ನಾವೆಲ್ಲ 2500 ವರ್ಷ ಅಲ್ವಾ. ಅದಕ್ಕಿಂತ ಮುಂಚೆ ಈ ಸೃಷ್ಟಿ ರಚನಾ ಹೇಗೆ ಅಂತ ಹೇಳ್ಕೊಂತ ಬಂದ್ರೆ, ವೇದಗಳು, ಈ ಉಪನಿಷತ್ತುಗಳು, ಎಸ್ಪೆಷಲಿ ವೇದಗಳು ಯಾವಾಗ ಬರ್ದಿರೋದು, ಅದರಲ್ಲಿ ಏನು ಒಂದು ಅಲೆತಗಳು ಕೊಟ್ಟಿದ್ದಾರೆ, ಒಂದು ಏನಾದರೂ ಇದ್ರ ಬಗ್ಗೆ ಏನೇನು ಕೊಟ್ಟಿದ್ದಾರೆ ಆ ಮಾಹಿತಿ ಮೇಲೆ ಹೇಳ್ತಾ ಇರ್ತಾರೆ. ಇವಾಗ ಮೇಲಿರೋದು ಅದ್ರ ಮೇಲೆನೆ ಆಧಾರವಾಗಿ ಈ ತರ ಇಷ್ಟು ಲಕ್ಷಾಂತರ ಒಂದು ಯುಗ ಅಂದ್ರೆ ಒಂದು 28 ವೇದಗಳು, ಉಪನಿಷತ್ತುಗಳು ಎಲ್ಲ ಇದು ಗುರುಗಳೇ. ಈಗ ಅದ್ರ ಮೇಲೆ ನಾವು ಅಂದ್ರೆ ಎಲ್ಲ ನಮ್ಗೆ ಅದು ಆಧಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಗೆ. ಅಂದ್ರೆ ನಮ್ಮ ಈ ದೇಶಕ್ಕೆ, ಅಂದ್ರೆ ಭಾರತ ಈ ಪ್ರಾಚೀನ ಸಂಸ್ಕೃತಿಗೆ, ಭಾರತ ಪ್ರಾಚೀನ ವಿಷಯದ ಬಗ್ಗೆ ಏನಾದ್ರು ತಿಳ್ಕೊಬೇಕಂದ್ರೆ ಅದೊಂದೇ ನಮ್ಗೆ ಆಧಾರ. ಇನ್ನು ಯಾವುದೇ ನೀವು ನೋಡಕ್ ಹೋದ್ರೆ ಯಾವ್ದು ಕಾಣಿಸಲ್ಲ. ಅರ್ಥ ಆಯ್ತಾ? ಬೇರೆ ನಾಗರಿಕತೆಗಳು ಬಂದಿದೆ, ಈಜಿಪ್ಟು ಮತ್ತೆ ಹಲವಾರು ನಾಗರಿಕತೆಗಳು ಬಂದಿದೆ, ಕಾಲಗಮನದಲ್ಲಿ ಹೋಗಿದೆ.
ಅಲ್ವಾ? ಈಗ ಉದಾಹರಣೆಗೆ ಒಂದು ಪಿರಮಿಡ್ ತಗೊಳ್ಳಿ. ಪಿರಮಿಡ್ಗೆ ಏನು ಹೇಳ್ತಾರೆ? 10,000 ವರ್ಷ ಅಂತ ಒಂದು ಕಡೆ ಹೇಳ್ತಾರೆ, 5,000 ವರ್ಷ ಅಂತ ಹೇಳ್ತಾ ಇರ್ತಾರೆ. ಅವಾಗಿಂದನೂ ಈಜಿಪ್ಟ್ ಪಿರಮಿಡ್ ಹಾಗೇ ಇದೆ ಅಲ್ವಾ? ಹೌದು ಹೌದು ಅದಕ್ಕಿಂತ ಪುರಾತನದು ನಮ್ಮ ಭಾರತ ಪ್ರಾಚೀನದ ಸಂಸ್ಕೃತಿ. ಅರ್ಥ ಆಯ್ತಾ? ಸಂಸ್ಕೃತಿ. ಈಗ ಹಾ ಹೀಗೆ ಹೋಗ್ತಾ ಇದ್ರೆ 5,000 ವರ್ಷ ಅಲ್ಲ, ಇನ್ನು ಹಿಂದುಗಡೆ ಹೋಗ್ಬೋದು ನೀವು. ಇನ್ನೂ ಹಲವಾರು, ನಾನು ಇನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಇನ್ನೊಂದು ಆಗ್ತದೆ. ದಿವಸ ಬೇಕಂದ್ರೆ ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಸೊ ಈಗ ಏನಾಗತ್ತಂದ್ರೆ ಅದಕ್ಕೂ ಆ ರೀತಿಯಲ್ಲಿ ಹೋಗ್ತಾ 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 ಹಾಗೆ ಹಿಂದೆ ಹೋಗ್ತಾ ಇದ್ರೆ ಹಲವಾರು ವಿಷಯಗಳು ನಿಮಗೆ ಅಂದ್ರೆ ಒಂದು ಏನಂತ ಹೇಳ್ತಾರೆ, ಪ್ರೂಫ್ ಅಂತ ಹೇಳ್ಬೋದು, ಮೆಜರ್ಮೆಂಟ್ಸ್ ಅಂತ ಹೇಳ್ಬೋದು, ಅವೆಲ್ಲ ಸಿಗತ್ತೆ. ಖಂಡಿತ ಸಿಗತ್ತೆ. ಯಾಕಂದ್ರೆ ನಮಗೂ ನಮ್ಮ ಸಂಸ್ಕೃತಿ ಇತ್ತೀಚಿನದಲ್ಲ. ಬೇರೆ ಬೇರೆ ಹೌದು ನೀವು ಹೇಳಿದ ಪ್ರಕಾರ ಅಮೆರಿಕನೋ ಯುರೋಪ್ ಇವೆಲ್ಲ ತಗೊಂಡ್ರೆ ಒಂದು 200-300 ವರ್ಷ, 400 ವರ್ಷ, ಅಷ್ಟು ಮಾತ್ರ ಸಿಗ್ಬೋದು ಅಷ್ಟೇ ಅವ್ರಿಗೆ. ಅಷ್ಟೇ. ಹೌದು ಗುರುಗಳೇ, ಆದ್ರೆ ಹೌದು. ಅದ್ರ ಮೇಲೆ ಆಧಾರ ಆಗಿ ನೀವು ನಮ್ಮ ಭಾರತದ ಸಂಸ್ಕೃತಿನೂ ಮತ್ತೆ ಯುಗದನು ಒಂದು 5,000 ವರ್ಷ, ಒಂದು 2,000 ವರ್ಷ ಇರ್ಬೋದು, ಮತ್ತೆ ರಿಪೀಟ್ ಆಗ್ತಾ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅದು ಇನ್ನೊಂದ್ಸರಿ ನಾವು ಇನ್ನೂ ಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ತಿಳಿಸೋತರ ಒಂದು ಸಪರೇಟ್ ಕ್ಲಾಸ್ ಮಾಡೋಣ. ಅಂದ್ರೆ ಅದ್ರ ಅಂದ್ರೆ ದೇವಾನು ದೇವತೆಗಳ ಲೋಕ ಇತ್ತು ಅಂತ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ದೇವಾನು ದೇವತೆಗಳ ಲೋಕ ಹೌದು ಹೌದು ಇತ್ತು. ಹೌದು. ಅದಕ್ಕೆ ಆಮೇಲೆ ದ್ವಾಪರ ಯುಗ ಬಂತು, ಆಮೇಲೆ ಕಲಿಯುಗ. ಈ ತರ ಬರ್ತಾ ಇರುತ್ತೆ. ಇದು ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಸೈನ್ಸ್ ಎಲ್ಲ ನೋಡಿದ್ರೆ, ಏನೇ ಸೈನ್ಸ್ ನೋಡಿದ್ರೆ ಒಂದು 200-300 ವರ್ಷ ಸೈನ್ಸ್ಗಿರುವಂತ ಹಿಸ್ಟ್ರಿ. ಸೈನ್ಸ್, ಹೌದು ಹೌದು ಗುರುಗಳೇ, ಹೌದು ಮೆಡಿಸಿನ್ಗಿರೋ ಹಿಸ್ಟ್ರಿ ಒಂದು 200-300 ವರ್ಷ ಅಂತ ಇಟ್ಕೊಳ್ಳಿ, 200 ವರ್ಷ ಅಂತ ಹೌದು ಇಟ್ಕೊಳ್ಳಿ. ಹೌದು ಅದಕ್ಕಿಂತ ಹಿಂದೆ ಹೋದ್ರೆ ವಿಧ ಸಂಸ್ಕೃತಿಗಳು, ವಿಧ ಅಂದ್ರೆ ಯಾವುದೇ ಪಾಶ್ಚಾತ್ಯ ಎಲ್ಲ ಸಂಸ್ಕೃತಿಗಳು ಒಂದು ಜೀಸಸ್ ಕ್ರೈಸ್ಟ್ ಮೊದಲುಕೊಂಡು ಗೌತಮ್ ಬುದ್ಧ ಹಾ ನೋಡಿದ್ರೆ ಒಂದು 3,000 ವರ್ಷ ಅಂತ ಇಟ್ಕೊಳ್ಳಿ. ಅದು ಹಿಂದುಗಡೆ ಅಂತ ನೀವೇನೇ ಅರ್ಥ ಮಾಡ್ಕೋಬೇಕಾದ್ರೆ ನೀವು ವೇದಗಳ ವೇದಗಳ ಆಧಾರ ಮಾಡ್ಕೋಬೇಕಾಗತ್ತೆ. ಅಂದ್ರೆ ವೇದಗಳು, ನಾವೇನೇನು ವೇದಗಳು ರಚನೆ ಮಾಡಿದ್ರೋ ಅದು ಎಷ್ಟು ವರ್ಷ ಹಿಂದುಗಡೆ ಆಗಿರೋದು, ಈ ನಮ್ಮ ಮಹರ್ಷಿಗಳು ಕೊಟ್ಟಿರುವಂತಹ ವೇದಗಳು, ಅದರಿಂದ ನಾವು ಕೊಂಡೆ ಅದೇ ಈ ಅವರೆಲ್ಲ ರೀತಿಯಲ್ಲಿ ಮೇಡಮ್ ಒಂದ್ ನಿಮಿಷ ಆ ರೀತಿಯಲ್ಲಿ ಅವರೆಲ್ಲ ದ್ವಾಪರ. ಓಕೆ. ಹೇಳಿರುವಂತ ಈ ವಿಷಯಗಳು ಇವತ್ತು ಮೇಡಮ್ ಚರ್ಚೆ ಮಾಡಿರೋದು ಆ ವೇದಗಳ ಆಧಾರ ಮೇಲೆ. ಅದನ್ನು ಪೂರ್ತಿ ಓಕೆ ಅರ್ಥ ಮಾಡ್ಕೋಬೇಕಂದ್ರೆ ಮತ್ತೊಂದ್ಸರಿ ವಿಶ್ಲೇಷಣೆ ಮಾಡ್ಕೊಳ್ಳೋಣ ನಾವು. ಓಕೆ ನೆಕ್ಸ್ಟ್. ಗುರುಗಳೇ. ರೈಟ್. ಕಲಿಯುಗ ಅನ್ನೋದು 4,32,000 ವರ್ಷ ಅಂತ ಹೇಳಿದಕ್ಕೆ ನಿಮ್ಗೆ ಅದಾದ್ರೆ ಸರ್, ಅದರಲ್ಲಿ ಇದನ್ನ ಮಾನವ ವರ್ಷಗಳು ಅಂತ ಕರೆದಿದ್ದಾರೆ ಸರ್. ಅದನ್ನ ದೈವಿಕ ವರ್ಷ ಅಂತ ಹೇಳಿದ್ರೆ 12,000 ವರ್ಷಗಳು ಅಂತ ಹೇಳ್ತಿದ್ದಾರೆ. ಇದೇ ತರ ಪ್ರತಿ ಯುಗಕ್ಕೂ ಕೂಡ ದೈವಿಕ ವರ್ಷ, ಮಾನವ ವರ್ಷ ಅಂತ ವಿಂಗಡಣೆ ಮಾಡ್ತಾರೆ. ನಾವು ದ್ವಾಪರ ಯುಗ ಅಂದ್ರೇನೆ, ಅಂದ್ರೆ 2, ದ್ವಿ ಅಂದ್ರೆ 2, ಆ 2 ಪಟ್ಟು ಕಲಿಯುಗದ 2 ಪಟ್ಟು, ಅಂದ್ರೆ ತ್ರೇತಾಯುಗ ಅದರ 3 ಪಟ್ಟು, ಸತ್ಯಯುಗ ಅಂದ್ರೆ ಅದರ 4 ಪಟ್ಟು. ಅದಕ್ಕೋಸ್ಕರ ಯುಗಗಳು ನೀವು ಬರೇ ಒಂದ್ 10,000 ವರ್ಷ ಚರಿತ್ರೆ ಹೇಳ್ತಿದ್ದೀರಿ ನೀವು. ಅದು ಆಕ್ಚುಲಿ ಗುರುಗಳು ಹೇಳಿದ್ರು ಈಗಾಗ್ಲೇ, ವೇದಗಳ ಪ್ರಕಾರ ಇರ್ತಕ್ಕಂತ ಇದು ಮಾಹಿತಿ ನನ್ಗೂ ಕೂಡ ವಾಟ್ಸಪ್ ಮುಖಾಂತರ ಎಲ್ಲೋ ಬಂದಂತ ಸಿಕ್ಕಂತ ಮಾಹಿತಿಯನ್ನ ನಾನು ವಿಶ್ಲೇಷಣೆ ಕೊಟ್ಟಿದ್ದೀನಿ. ಅದು ಕೂಡ ಅದು ಸತ್ಯನೂ ಕೂಡ ಹೌದು. ಅದಕ್ಕೂ ಹೆಚ್ಚಿನದಾಗಿ ಮಾಹಿತಿ ಬೇಕಂದ್ರೆ ಗುರುಗಳ ಹತ್ರ ಚರ್ಚೆ ಮಾಡ್ಕೊಳ್ಳಿ. ಅದು ಮಹಾಯುಗ ಅಂದ್ರೇನೆ ಎಷ್ಟು ವರ್ಷಗಳಾಗ್ತಿದೆ. ಒಂದೊಂದು ಯುಗದಲ್ಲೇನೆ 14 ಮನ್ವಂತರಗಳು, 14 ಮನ್ವಂತರಗಳು ಇರ್ತಾವಂತ ನೋಡಿದ್ರೆ, ಒಂದು ಮನ್ವಂತರಕ್ಕೆ 71 ಮಹಾಯುಗ ಬರ್ತವೆ ಅಂತ ಅಂದ್ರೆ ಅಲ್ಲಿಗೆ 30,67,20,000 ಸೌರ ವರ್ಷಗಳು. ನಾವೇನ್ ಈಗ ಜೀವನ ಮಾಡ್ತೀವಲ್ಲ ಅಂತವೇನೆ ಬರೀ ಒಂದು ಮನ್ವಂತರದಲ್ಲಿ ಅಷ್ಟು ವರ್ಷಗಳು ಇರ್ತಾವ ಸರ್. ಅದು ಸಿಕ್ಕಂತ ಮಾಹಿತಿ ದಾಖಲೆ ಕೂಡ, ಅದು ಕೂಡ ವೇದಗಳಿಂದ ಸಿಕ್ಕಂತಿರೋದೇ ದಾಖಲೆ ಅದು. ಓಕೆ ಮಾಸ್ಟರ್. ರೈಟ್. ಸೊ ಎಸ್ ಮಾಸ್ಟರ್ಸ್, ಇನ್ನು ಬೇರೆಯವರು ನಿಮ್ಮ ಅನಿಸಿಕೆ ಕೊಡಿ. ಸೊ ಯಾರಾದರೂ ಇನ್ನೊಂದು ಒಂದು 8 ನಿಮಿಷ ಸಮಯ ಇದೆ. ಮಾಸ್ಟರ್ ನೀವು ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮ್ಯೂಟ್ ಮಾಡ್ತೀವಿ. ಇನ್ನೂ ಸಮಯಾವಕಾಶ ಇದೆ, 10 ನಿಮಿಷಗಳ ಅವಕಾಶ ಇದೆ. ಗುರುಜಿ, ಇನ್ನ ರಾಯಚೂರು ಸಂಬಂಧಪಟ್ಟಂಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೋದಾ ಗುರುಜಿ? ಮಾತಾಡಿ. ನಾರಾಯಣ್ ನಾಯಕ್ ಸರ್, ನೀವು ಹ್ಯಾಂಡ್ ರೈಸ್ ಮಾಡಿ ಸರ್. ಅನ್ಮ್ಯೂಟ್ ಮಾಡಿದ್ದು ಮಾತಾಡಿ. ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರತ್ನಮ್ಮ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ.
ಅನ್ಮ್ಯೂಟ್ ಆಗಿದೆಯಾ? ಎಸ್ ಸರ್, ಆಗಿದೆ, ಮಾತಾಡಿ. ಆಗಿದೆಯಮ್ಮ? ಅನ್ಮ್ಯೂಟ್ ಹಾ, ಮಾಡಿದ್ದೀನಿ. ಮಾತಾಡಿ ಮಾತಾಡಿ ಆ, ಮಾತಾಡಿ. ಈ ಒಂದು ಕಾರ್ಯಕ್ರಮದ ಮೂಲ ಆಧಾರವಾಗಿರ್ತಕ್ಕಂಥ ರಂಗನಾಥ್ ಗುರುಗಳಿಗೂ ಮತ್ತು ನಾಗರಾಜ್ ಗುರುಗಳಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ದಿನದ ಈ ಒಂದು ಸತ್ಯ ಪ್ರಯಾಣದ ವಾಚನವನ್ನು ಮಾಡಿದಂಥ ವಿಜಯಲಕ್ಷ್ಮಿ ಅವರಿಗೆ ಹೇಳೋದೇನೆಂದ್ರೆ, ನಾವು ಎಷ್ಟೋ ಯುಗಗಳನ್ನ ನಾವು ಸಾಮಾನ್ಯ ರೀತಿಯಲ್ಲಿ ತಿಳ್ಕೊಂಡಿದ್ದೇವೆ. ಇವು ಈ ವೇದಗಳ ಆಧಾರದಿಂದ ತಿಳಿದಿರ್ತಕ್ಕಂಥದ್ದನ್ನ ನಾವು ಇವತ್ತು ಕೇಳಿದಾಗ ಇಷ್ಟು ಹಿಂದಿತ್ತ ಅಂತಕ್ಕಂಥ ಒಂದು ಅನುಮಾನ ನಮ್ಮಲ್ಲೆಲ್ಲರಲ್ಲೂ ಬರ್ತಾ ಇದೆ. ಹಾಗಾಗಿ ಇವತ್ತಿನ ವಿಷಯ ಬಹಳಷ್ಟು ಸಾರ್ಥಕವಾಗಿತ್ತು, ಬಹಳಷ್ಟು ಅಭಿರುಚಿಯಿಂದ ಕೂಡಿತ್ತು. ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸರ್. ಓಕೆ ಗುರುಜಿ, ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ಇನ್ನು ನಾಗರಾಜ್ ಗುರುಜಿ ಅವರು ಕೂಡ ಇನ್ನು ಕ್ಲಾಸ್ ಜಾಯಿನ್ ಆಗ್ತಾ ಇದ್ದಾರೆ. ಅಷ್ಟರೊಳಗಡೆ ರಾಯಚೂರಿಗೆ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಮಾಹಿತಿ ಬೇಕು ಮೇಡಮ್. ಮಾಡಿದ್ದೆ ಮೇಡಮ್. ಅಂದ್ರೆ ಅಲ್ಲಿನ ಇನ್ನೊಂದು ಕಳೆದಂತ ಬೇರೆ ಕ್ಷಣಗಳು ಬೇರೆ ತುಂಬಾ ಬೇರೆ ಮಾಸ್ಟರ್ಸ್ ಕೇಳಿ ಯಾರ್ಯಾರು ಬಂದಿದ್ರು ಅವರು ಅಲ್ಲಿ ಬೇರೆ ಇದ್ದಾರಲ್ಲ ಅವ್ರಿಗೆ ಶೇರ್ ಅಟೆಂಡ್ ಆಗಿರೋರು ಅಂತ ಅವರೆಲ್ಲ ಕರೆದ್ರೆ ಅವರು ಶೇರ್ ಮಾಡ್ಕೋತಾರೆ. ಓಕೆ ಮಾಸ್ಟರ್ಸ್. ಈಗ ಯಾರೆಲ್ಲ ಅಂತ ಹೇಳ್ತಿದ್ದೀನಿ. ನನ್ಗೂ ಕೂಡ ಸತ್ಯಪಯಣ ಪುಸ್ತಕವನ್ನ ಅಲ್ಲೂ ಕೂಡ ಪರಿಚಯ ಮಾಡಿಸ್ಲಿಕ್ಕೆ ಗುರುಗಳ ಅವಕಾಶ ಕೊಟ್ಟಿದ್ರು. ಅತ್ಯುತ್ತಮವಾಗಿ ಸುಮಾರು ಜನ ಮಾಸ್ಟರ್ಸ್ ಎಲ್ಲ ಮೇಡಮ್ ಈ ಬುಕ್ಸ್ ಇಲ್ಲಿ ಸಿಗ್ತದ ಅಂತ ಕೇಳೋ ಅಷ್ಟೇ ಮಟ್ಟಿಗೆ ಆಗಿತ್ತು. ಇಲ್ಲ ಇಲ್ಲಿ ಲಭ್ಯ ಇಲ್ಲ, ಮಹಾತಾರ್ ಫೌಂಡೇಶನ್ ಇಂದ ತರ್ಸ್ಕೊಳ್ಳಿ ಅಂತ ನಾನು ಸಾಕಷ್ಟು ಮಾಸ್ಟರ್ಗಳು ಕೂಡ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯವಾಯ್ತು. ನನಗೂ ಅಂತ ಅವಕಾಶ ಕೊಟ್ಟಿದ್ದಕ್ಕೆ, ವೇದಿಕೆ ಬಳಸ್ಕೊಳ್ಳಕ್ಕೆ ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಕಾರ್ಯಕ್ರಮ. ಜೊತೆಗೆ ಎಲ್ಲರದು ಕೂಡ ಏನ್ ಇಂಟೆನ್ಷನ್ ಇತ್ತಂದ್ರೆ ಅಲ್ಲಿ ಚಿಕಿತ್ಸೆಗೋಸ್ಕರ ತುಂಬಾ ಹಾತೊರಿತಾ ಇದ್ರು. ಬಟ್ ನಾವು ಅಷ್ಟು ದೂರದ ತಗೊಂಡೋಗಿ ಮಾಡೋ ಅಷ್ಟು ಸಮಯಾವಕಾಶನು ಕಡಿಮೆ ಇದ್ದಿದ್ರಿಂದ ಹಾಗಾಯ್ತು. ಅದಕ್ಕೆ ಮಹಾತಾರ್ ಫೌಂಡೇಶನ್ ಬನ್ನಿ ಎಲ್ಲರೂ, ಅಲ್ಲಿ ಎಲ್ಲದೂ ಲಭ್ಯ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ಬೇಕಾಯ್ತು. ಗುರುಗಳು ಕೂಡ ಸಾಕಷ್ಟು ಜನರಿಗೆ ಮೇಡಮ್ ಹತ್ರ ಮಾಹಿತಿ ತಗೊಳ್ಳಿ ಅಂತ ತೋರಿಸ್ತಾ ಇದ್ರು. ಅದರಿಂದ ಬಹಳ ಜನ ಮಾಸ್ಟರ್ಸ್ ಎಲ್ಲ ಸುಮಾರು ವಿಷಯಗಳನ್ನ ಶೇರ್ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಆಯ್ತು ಅವ್ರ ಹತ್ರ. ಮತ್ತೆ ಅಗ್ನಿಹೋತ್ರದಕ್ಕೆ ಬಗ್ಗೆ ಮತ್ತೆ ಮೂತ್ರ ಚಿಕಿತ್ಸೆ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ತೋರಿಸಿದ್ರು ಎಲ್ಲರೂ ಕೂಡ ಮಾಸ್ಟರ್ಸ್. ಅದ್ರ ಬಗ್ಗೆ ಮಾಹಿತಿಯನ್ನ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದು ಆಯ್ತು ಅಲ್ಲಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಾಕಷ್ಟು ಜನ ಫೋನ್ ನಂಬರ್ಗಳು ಕಲೆಕ್ಟ್ ಮಾಡ್ಕೊಂತ ಇದ್ರು. ಅಷ್ಟು ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ನೀವು ಕೂಡ ಅಲ್ಲಿ ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಕೊಡ್ಬೋದು ಅಂತ ನಾವು ಗಮನಿಸ್ತಾ ಇದ್ದಂಗೆ ಇದಕ್ಕಿಂತಲೂ ಉನ್ನತವಾಗಿ ಹೆಚ್ಚಿನ ರೀತಿಲಿ ನೀವು ಅಲ್ಲಿ ಮಾಹಿತಿ ಕೊಡ್ತಾ ಇದ್ರಿ. ತುಂಬಾ ಅದ್ಭುತವಾಗಿ ನೀವು ಅಲ್ಲಿ ಕ್ಲಾಸ್ ಕೊಟ್ರಿ. ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು.